ವೀಕ್ಷಕರೇ, ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮನುಷ್ಯನ ನಿಜವಾದ ಗುರುತು ಕೇವಲ 2 ಸಂದರ್ಭಗಳಲ್ಲಿ ಮಾತ್ರ ಬಹಿರಂಗವಾಗುತ್ತದೆ ಎಂದು ಹೇಳಲಾಗುತ್ತದೆ. ಒಂದು, ಅವನ ಹತ್ತಿರ ಎಲ್ಲವೂ ಇದ್ದಾಗ, ಅಥವಾ ಇನ್ನೊಂದು, ಅವನ ಹತ್ತಿರ ಏನೂ ಇಲ್ಲದಿದ್ದಾಗ. ಆದರೆ ಯಾರು ಎಲ್ಲವನ್ನು ಕಳೆದುಕೊಂಡರೂ ಸಹ ತನ್ನ ಮಾನವೀಯತೆಯನ್ನು ಉಳಿಸಿಕೊಳ್ಳುತ್ತಾನೋ ಅವನ ಬೆಲೆಯನ್ನು ಜಗತ್ತಿನ ಯಾವುದೇ ಸಂಪತ್ತು ತೀರಿಸಲು ಸಾಧ್ಯವಿಲ್ಲ. ಇದು ಪ್ರಿಯಾ ಎನ್ನುವ ಹುಡುಗಿಯ ಕಥೆಯಾಗಿದೆ. ಪ್ರಿಯಾ ಮುಂಬೈನ ಕೊಳಗೇರಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದಳು. ಅಲ್ಲಿ ಆಕಾಶ ಕಂಡರೂ ಸೂರ್ಯನ ಕಿರಣಗಳು ಅತಿ ಕಷ್ಟದಿಂದ ಇಣುಕಿ ನೋಡುತ್ತಿದ್ದವು. ಪ್ರಿಯಾ ಒಂದು ಸಣ್ಣ ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ಅವಳು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಹಳೆಯ ಪುಸ್ತಕಗಳನ್ನು ಸರಿಪಡಿಸಿ ಜೋಡಿಸುತ್ತಿದ್ದಳು. ಆದರೆ ಅವಳ ಜೀವನವು ಕಷ್ಟಗಳಿಂದಲೇ ತುಂಬಿತ್ತು. ಮನೆಯಲ್ಲಿ ಅವಳ ಅಮ್ಮ ಒಬ್ಬಳೇ ಇರುತ್ತಿದ್ದಳು. ಅವಳ ತಾಯಿಗೆ ಅನಾರೋಗ್ಯದ ಕಾರಣದಿಂದ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರಿಯಾಳ ಸಂಪಾದನೆಯ ಒಂದೊಂದು ರೂಪಾಯಿ ಮತ್ತು ಅವಳ ಪರಿಶ್ರಮದ ಒಂದೊಂದು ಕ್ಷಣವೂ ಬರೀ ಅಮ್ಮನ ಔಷಧಿಗಳು ಮತ್ತು 2 ಹೊತ್ತಿನ ರೊಟ್ಟಿಗಾಗಿ ಖರ್ಚಾಗಿ ಹೋಗುತ್ತಿತ್ತು. ಅವಳ ಹತ್ತಿರ ದುಬಾರಿ ಬಟ್ಟೆಗಳಿರಲಿಲ್ಲ, ಆದರೆ ಒಳ್ಳೆಯ ಮನಸ್ಸಿತ್ತು. ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವದು. ಏಕೆಂದರೆ ಅವಳು ತುಂಬ ದುಃಖವನ್ನು, ಕಷ್ಟವನ್ನು ಅನುಭವಿಸಿದ್ದಳು. ಅದೇ ನಗರದ ಇನ್ನೊಂದು ಮೂಲೆಯಲ್ಲಿ ಆಕಾಶವನ್ನೇ ಮುಟ್ಟುವಂತಹ ಶರ್ಮಾ ಎಂಟರ್ಪ್ರೈಸಸ್ನ ಭವ್ಯವಾದ ಕಟ್ಟಡದಲ್ಲಿ ರಾಜೇಶ್ ಶರ್ಮಾ ಕುಳಿತುಕೊಳ್ಳುತ್ತಿದ್ದರು. ಅವರ ಹೆಸರು ಕೇಳಿದರೆ ಮಾರುಕಟ್ಟೆ ನಡುಗುತ್ತಿತ್ತು. ರಾಜೇಶ್ ತಮ್ಮ ಜೀವನದಲ್ಲಿ ಕಲಿತ ಪಾಠವೆಂದರೆ ಹಣ ಸಂಪಾದಿಸುವುದು ಮತ್ತು ಅದನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದು. ಅವರು ಶೂನ್ಯದಿಂದ ಪ್ರಾರಂಭಿಸಿದ್ದರು ಮತ್ತು ಇಂದು ಅವರು ಒಬ್ಬ ಕೋಟ್ಯಾಧಿಪತಿಯಾಗಿದ್ದರು. ಆದರೆ ಈ ಪ್ರಯಾಣದಲ್ಲಿ ಬಹುಶಃ ಅವರಿಗೆ ಹಣಕ್ಕಿಂತಲೂ ಬೆಲೆ ಬಾಳುವಂಥದ್ದು ಏನೋ ಇದೆ ಎನ್ನುವುದು ಮರೆತು ಹೋಗಿರಬೇಕು. ಅಂದರೆ ಅವರು ಜನರ ಮೇಲೆ ನಂಬಿಕೆ ಇಡುತ್ತಿರಲಿಲ್ಲ, ಬದಲಾಗಿ ಅವರ ಯೋಗ್ಯತೆಯ ಮೇಲೆ ನಂಬಿಕೆ ಇಡುತ್ತಿದ್ದರು. ಅವರಿಗೆ ವಿಕ್ರಮ್ ಎಂಬ ಒಬ್ಬನೇ ಒಬ್ಬ ಮಗನಿದ್ದನು. ವಿಕ್ರಮ್ ತನ್ನ ತಂದೆಯ ಸಂಪತ್ತಿನ ನೆರಳಿನಲ್ಲಿ ಬೆಳೆದಿದ್ದರೂ ಸಹ ಅವನ ಹೃದಯ ಹಣದ ವ್ಯಾಮೋಹದಿಂದ ಕುರುಡಾಗಿರಲಿಲ್ಲ. ವಿಕ್ರಮ್ ಜೀವನದ ಅತಿ ಸುಂದರವಾದ ಸತ್ಯ ಎಂದರೆ ಅದು ಪ್ರಿಯಾ ಆಗಿದ್ದಳು. ಅವನು ಪ್ರಿಯಾಳನ್ನ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದನು. ಪ್ರಿಯಾ ಅಲ್ಲಿ ಪುಸ್ತಕಗಳನ್ನು ಮಾರಲು ಬಂದಿದ್ದಳು. ವಿಕ್ರಮ್ ಪ್ರಿಯಾಳಿಗೆ ತನ್ನ ಮನೆತನದ ಬಗ್ಗೆ ಏನನ್ನೂ ತಿಳಿಸಿರಲಿಲ್ಲ. ಪ್ರಿಯಾ ಅವನನ್ನು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಸಾಧಾರಣ ಹುಡುಗ ಎಂದು ತಿಳಿದಿದ್ದಳು. ಇಬ್ಬರ ಪ್ರೀತಿಯೂ ಕೂಡ ಸರಳತೆ ಮತ್ತು ಪ್ರಾಮಾಣಿಕತೆಯ ಅಡಿಪಾಯದ ಮೇಲೆ ನಿಂತಿತ್ತು. ಒಂದು ದಿನ ವಿಕ್ರಮ್ ಧೈರ್ಯ ಮಾಡಿ ತನ್ನ ತಂದೆಯ ಹತ್ತಿರ ಪ್ರಿಯಾ ಬಗ್ಗೆ ತಿಳಿಸುವ ನಿರ್ಧಾರ ಮಾಡಿದನು. ಅವನಿಗೆ ತಿಳಿದಿರಲಿಲ್ಲ, ಈ ನಿರ್ಧಾರವು ಪ್ರಿಯಾಳ ಜೀವನದ ಅತಿದೊಡ್ಡ ಸವಾಲಿನ ಆರಂಭವಾಗಲಿದೆ ಎನ್ನುವುದು. ರಾಜೇಶ್ ಶರ್ಮಾ ಪ್ರತಿಯೊಬ್ಬ ಬಡ ವ್ಯಕ್ತಿಯ ದೃಷ್ಟಿಯು ಬರೀ ತಮ್ಮ ಆಸ್ತಿಯ ಮೇಲಿರುತ್ತದೆ ಎಂದುಕೊಂಡಿದ್ದವರು. ಅಂಥವರು ತಮ್ಮ ಮಗನ ಬಾಯಿಂದ ಬಡ ಹುಡುಗಿಯ ಹೆಸರನ್ನು ಕೇಳಿ ಬೆಚ್ಚಿಬಿದ್ದರು. ಅವರು ಈ ಹಣದ ಹುಚ್ಚಿರುವ ಹುಡುಗಿಗೆ ತಾವೇ ಸ್ವತಃ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿದರು. ಅವರು ಒಂದು ಕುತಂತ್ರದ ಬಲೆಯನ್ನು ಹೆಣೆದರು. ಅದರಿಂದ ತಮ್ಮ ಮಗ ವಿಕ್ರಮ್ನ ಪ್ರೀತಿಗೆ ಈ ಹುಡುಗಿ ಅರ್ಹಳಲ್ಲ, ಬದಲಾಗಿ ಕೇವಲ ಆ ಹುಡುಗಿ ಹಣದ ಮದದಿಂದ ವಿಕ್ರಮ್ನನ್ನು ಪ್ರೀತಿಸುತ್ತಿದ್ದಾಳೆ ಎನ್ನುವುದನ್ನು ಸಾಬೀತುಪಡಿಸುವುದಾಗಿತ್ತು. ಮರುದಿನ ರಾಜೇಶ್ ಶರ್ಮಾ ತಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಿದರು. ಕೋಟಿಗಟ್ಟಲೆ ಸಾಮ್ರಾಜ್ಯದ ಮಾಲೀಕ ರಾಜೇಶ್ ಶರ್ಮಾ ಇಂದು ಹರಿದ ಹಳೆಯ ಗಲೀಜು ಬಟ್ಟೆಯಲ್ಲಿದ್ದರು. ಅವರು ಮುಖದ ಮೇಲೆ ಕೊಳೆ ಮತ್ತು ಕೂದಲಿಗೆ ಬಿಳಿ ಪೌಡರ್ ಹಚ್ಚಿ ಅವರು ಒಬ್ಬ ಅಸಹಾಯಕ ಮುದಿ ಭಿಕ್ಷುಕನ ರೂಪದಲ್ಲಿದ್ದರು. ಅವರ ಕಣ್ಣುಗಳಲ್ಲಿ ಶೂನ್ಯವಿತ್ತು. ಅವರು ಜೀವನದ ಪ್ರತಿ ಭರವಸೆಯನ್ನು ಕಳೆದುಕೊಂಡಿರುವಂತೆ ಇದ್ದರು. ಅವರು ಆ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಹೋಗಿ ಕುಳಿತುಕೊಂಡರು. ಪ್ರಿಯಾ ಪ್ರತಿದಿನ ಸಂಜೆ ತನ್ನ ಅಂಗಡಿ ಮುಚ್ಚಿ ಮನೆಗೆ ಮರಳುವಾಗ ಅದೇ ದಾರಿಯಲ್ಲಿ ಹೋಗುತ್ತಿದ್ದಳು. ರಾಜೇಶ್ ಅವರ ಸೆಕ್ಯೂರಿಟಿ ಗಾರ್ಡ್ಗಳು ಸಾಧಾರಣ ಬಟ್ಟೆಯಲ್ಲಿ ದೂರದಿಂದಲೇ ಅವರ ಮೇಲೆ ಕಣ್ಣಿಟ್ಟಿದ್ದರು. ಮಧ್ಯಾಹ್ನ ಕಳೆಯುತ್ತಿದ್ದಂತೆ ಪ್ರಿಯಾ ಆಯಾಸಗೊಂಡು ತನ್ನ ಸಣ್ಣ ಸಂಪಾದನೆಯನ್ನು ಸೀರೆಯಲ್ಲಿ ಗಂಟು ಕಟ್ಟಿಕೊಂಡು ದೇವಸ್ಥಾನದ ಹತ್ತಿರದಿಂದ ಹಾದು ಹೋದಳು. ಅವಳ ನಡೆಯಲ್ಲಿ ಅವಸರವಿತ್ತು. ಅವಳಿಗೆ ಮನೆ ತಲುಪಿ ಅಮ್ಮನಿಗೆ ಔಷಧಿ ನೀಡಬೇಕಿತ್ತು. ಇಂದು ಸಂಪಾದನೆಯೂ ಕೂಡ ಕಡಿಮೆಯಾಗಿತ್ತು ಮತ್ತು ಅವಳ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಗಾಢವಾಗಿದ್ದವು. ಅವಳು ದೇವಸ್ಥಾನದ ಎದುರು ಹಾದು ಹೋಗುತ್ತಿದ್ದಾಗ ಅವಳ ದೃಷ್ಟಿ ಆ ನಡುಗುತ್ತಿರುವ ಮುದಿ ಭಿಕ್ಷುಕನ ಮೇಲೆ ಬಿತ್ತು. ರಾಜೇಶ್ ತಮ್ಮ ಅಶಕ್ತವಾದ ಮತ್ತು ನೋವಿನಿಂದ ಕೂಡಿದ ದನಿಯಲ್ಲಿ ಕೆಮ್ಮುತ್ತಾ ಹೇಳಿದರು, ಮಗಳೇ, 2 ದಿನದಿಂದ ಏನನ್ನೂ ತಿಂದಿಲ್ಲ. ಭಗವಂತ ನಿನಗೆ ಒಳ್ಳೆಯದು ಮಾಡುತ್ತಾನೆ, ಏನಾದರೂ ತಿನ್ನಲು ಕೊಡು. ಪ್ರಿಯಾ ಒಂದು ಕ್ಷಣ ನಿಂತಳು. ಅವಳ ಕಣ್ಣುಗಳು ಆ ಮುದಿ ಮನುಷ್ಯನ ನೋವನ್ನು ಅಳೆದವು. ಆಮೇಲೆ ಅವಳ ದೃಷ್ಟಿ ತನ್ನ ಸೀರೆಯಲ್ಲಿ ಕಟ್ಟಿದ್ದ ಆ ಕೆಲವು ನಾಣ್ಯಗಳು ಮತ್ತು ನೋಟುಗಳ ಮೇಲೆ ಹೋಯಿತು. ಈ ಹಣ ಅವಳ ತಾಯಿಯ ಒಂದು ದಿನದ ಔಷಧಿಗಾಗಿತ್ತು. ಒಂದು ಕ್ಷಣ ಅವಳ ಹೃದಯ ಬಡಿಯಿತು. ಒಂದು ವೇಳೆ ಅವಳು ಈ ಹಣವನ್ನು ನೀಡಿಬಿಟ್ಟರೆ ನಾಳೆ ಅಮ್ಮನ ಔಷಧಿಯ ಗತಿಯೇನು? ಅವಳು ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡಳು ಮತ್ತು ದೀರ್ಘ ಉಸಿರು ತೆಗೆದುಕೊಂಡಳು. ಆಮೇಲೆ ಅವಳು ತನ್ನ ಸೀರೆಯ ಗಂಟನ್ನು ಬಿಚ್ಚಿದಳು. ಅದರಲ್ಲಿ ಅರ್ಧದಷ್ಟು ಹಣ ಹೊರತೆಗೆದಳು ಮತ್ತು ಪಕ್ಕದ ಅಂಗಡಿಯಿಂದ ಒಂದು ನೀರಿನ ಬಾಟಲಿ ಮತ್ತು 2 ರೊಟ್ಟಿಗಳನ್ನು ಕೊಂಡಳು. ಅವಳು ಮರಳಿ ಆ ಭಿಕ್ಷುಕನ ಹತ್ತಿರ ಬಂದಳು ಮತ್ತು ಮೃದುವಾಗಿ ಹೇಳಿದಳು,
ಬಾಬಾ, ಇದನ್ನು ತಗೊಳ್ಳಿ, ನೀವು ಮೊದಲು ಸ್ವಲ್ಪ ನೀರು ಕುಡಿಯಿರಿ. ಅವಳು ತನ್ನ ಕೈಯಿಂದಲೇ ಬಾಟಲಿಯ ಮುಚ್ಚಳ ತೆರೆದಳು ಮತ್ತು ನೀರನ್ನು ಆ ಮುದಿ ಮನುಷ್ಯನ ಕಡೆಗೆ ನೀಡಿದಳು. ರಾಜೇಶ್ ಶರ್ಮಾ ಬೆರಗಾದರು. ಅವರು ಆ ಹುಡುಗಿ ಅವರಿಗೆ ಬೈದು ಹೊರಟು ಹೋಗುತ್ತಾಳೆ ಅಥವಾ ನಿರ್ಲಕ್ಷಿಸುತ್ತಾಳೆ ಎಂದುಕೊಂಡಿದ್ದರು. ಆದರೆ ಪ್ರಿಯಾ ಅವರಿಗೆ ಆಹಾರವನ್ನಷ್ಟೇ ನೀಡಲಿಲ್ಲ. ಬದಲಾಗಿ ಅವರು ಕುಳಿತಿದ್ದ ರೀತಿಯನ್ನು ನೋಡಿ ಹೇಳಿದಳು, ಬಾಬಾ, ನಿಮಗೆ ಚಳಿಯಾಗುತ್ತಿದೆಯಾ? ಅವಳು ತನ್ನ ಹೆಗಲ ಮೇಲಿದ್ದ ತನ್ನ ಹಳೆಯ ಹರಿದ ಶಾಲನ್ನು ಹೊರತೆಗೆದಳು ಮತ್ತು ಆ ಭಿಕ್ಷುಕನ ಹೆಗಲ ಮೇಲೆ ಹೊದಿಸಿದಳು. ನನ್ನ ಹತ್ತಿರ ಬರೀ ಇಷ್ಟೇ ಇರುವುದು, ನೀವು ಇದನ್ನು ಇರಿಸಿಕೊಳ್ಳಿ, ಸಂಜೆ ಚಳಿ ಹೆಚ್ಚಾಗುತ್ತದೆ ಎಂದಳು. ಅವಳು ನಗುನಗುತ್ತಾ ಮಾತನಾಡುತ್ತಿದ್ದಳು. ಅವಳ ನಗುವಿನಲ್ಲಿ ಬಡತನದ ಬಗ್ಗೆ ಯಾವುದೇ ಮುಜುಗರವಿರಲಿಲ್ಲ, ಬದಲಿಗೆ ತೃಪ್ತಿ ಇತ್ತು. ರಾಜೇಶ್ ಅವರ ಕಣ್ಣುಗಳು ಅರಳಿದವು. ಈ ಹುಡುಗಿ ತನ್ನ ತಾಯಿಯ ಔಷಧಿಯ ಹಣವನ್ನು ಮತ್ತು ತನ್ನ ಏಕೈಕ ಶಾಲನ್ನ ಒಬ್ಬ ಅಪರಿಚಿತ ಭಿಕ್ಷುಕನಿಗೆ ನೀಡಿಬಿಟ್ಟಳು. ಇದು ರಾಜೇಶ್ ಅವರು ಹೆಣೆದ ತಂತ್ರದ ಮೊದಲ ಘಟನೆಯಾಗಿತ್ತು. ಈ ರೀತಿ ಆಗಬಹುದೆಂದು ಅವರು ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಆದರೆ ಅವರ ಚಾಲಾಕಿ ಮಿದುಳು ಸೋಲಪ್ಪಲು ಸಿದ್ಧವಿರಲಿಲ್ಲ. ಇದು ಬರೀ ಪ್ರದರ್ಶನ ಅಷ್ಟೇ ಎಂದು ತಮಗೆ ತಾವೇ ಹೇಳಿಕೊಂಡರು. ಬಹುಶಃ ಅವಳು ಎಲ್ಲರಿಗೂ ಸಹಾಯ ಮಾಡುತ್ತಾಳೇನೋ ಅಂದುಕೊಂಡರು. ಈ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಇದು ಬರೀ ಆರಂಭವಷ್ಟೇ ಆಗಿತ್ತು. ಮರುದಿನ ಮಧ್ಯಾಹ್ನ ಪ್ರಿಯಾ ಮತ್ತೆ ಅದೇ ಹಾದಿಯಲ್ಲಿ ಹಾದು ಹೋದಳು. ಅವಳ ಮುಖದಲ್ಲಿಂದು ಆಯಾಸ ಹೆಚ್ಚಾಗಿತ್ತು. ಅಮ್ಮನ ಆರೋಗ್ಯ ರಾತ್ರಿ ಇನ್ನೂ ಹದಗೆಟ್ಟಿತ್ತು ಮತ್ತು ಡಾಕ್ಟರ್ ಕೆಲವು ದುಬಾರಿ ಔಷಧಿಗಳನ್ನು ಬರೆದಿದ್ದರು. ಅವಳ ತಾಯಿ ಅವಳಿಗೆ ನೀಡಿದ್ದ ಚಿನ್ನದ ಕಿವಿಯೋಲೆಯನ್ನು ಮಾರುವ ನಿರ್ಧಾರ ಮಾಡಿದ್ದಳು. ಅವಳ ಹೃದಯ ಭಾರವಾಗಿತ್ತು. ಅವಳ ಹೆಜ್ಜೆಗಳು ದೃಢವಾಗಿದ್ದವು. ಅದೇ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಆ ಮುದಿ ಭಿಕ್ಷುಕ ರಾಜೇಶ್ ಶರ್ಮಾ ಕುಳಿತಿದ್ದರು. ಶರೀರದ ಮೇಲೆ ಪ್ರಿಯಾ ನೀಡಿದ ಅದೇ ಶಾಲನ್ನು ಸುತ್ತಿಕೊಂಡಿದ್ದರು. ಪ್ರಿಯಾ ಅವರನ್ನು ನೋಡಿದಳು ಮತ್ತು ಒಂದು ಕ್ಷಣ ನಿಂತಳು. ಇಂದು ಅವಳ ಹತ್ತಿರ ನೀಡಲು ಹಣವಿರಲಿಲ್ಲ. ಆದರೆ ಅವಳು ತನ್ನ ಚೀಲದಿಂದ ಒಂದು ಹಳೆಯ ಪುಸ್ತಕ ಹೊರತೆಗೆದಳು. ಅದು ಮಾರಾಟವಾಗದೆ ಬಾಕಿ ಉಳಿದಿತ್ತು. ಬಾಬಾ ಎಂದು ಅವಳು ಮೆಲ್ಲನೆ ಹೇಳಿದಳು, ಇಂದು ಹಣವಿಲ್ಲ, ಆದರೆ ಭಗವಂತನ ಪುಸ್ತಕವನ್ನ ಇರಿಸಿಕೊಳ್ಳಿ. ರಾಜೇಶ್ ನಡುಗುವ ಕೈಗಳಿಂದ ಪುಸ್ತಕ ತೆಗೆದುಕೊಂಡರು. ಅವರು ಏನನ್ನು ಹೇಳಲು ಹೊರಟಿದ್ದರು. ಅಷ್ಟರಲ್ಲೇ ಮೊದಲೇ ನಿಗದಿಯಾದ ಯೋಜನೆಯಂತೆ ಅವರ ದೃಷ್ಟಿಯು ಮೆಟ್ಟಿಲುಗಳ ಮೂಲೆಯಲ್ಲಿ ಬಿದ್ದಿದ್ದ ಒಂದು ವಸ್ತುವಿನ ಮೇಲೆ ಹೋಯಿತು. ಒಂದು ಕಪ್ಪು ಚರ್ಮದ ವ್ಯಾಲೆಟ್. ಅರೆ, ರಾಜೇಶ್ ಆಶ್ಚರ್ಯದ ನಾಟಕ ಮಾಡಿದರು. ಮಗಳೇ, ಅಲ್ಲಿ ಏನೋ ಬಿದ್ದಿದೆ. ಪ್ರಿಯಾಳ ದೃಷ್ಟಿ ಆ ವ್ಯಾಲೆಟ್ ಮೇಲೆ ಹೋಯಿತು. ಅವಳು ಹಿಂಜರಿದಳು. ಆದರೆ ನಂತರ ವ್ಯಾಲೆಟ್ ಅನ್ನು ಎತ್ತಿಕೊಂಡಳು. ಅದನ್ನು ತೆರೆದು ನೋಡಿದಾಗ ಅವಳ ಕಣ್ಣುಗಳು ಅರಳಿದವು. ವ್ಯಾಲೆಟ್ನಲ್ಲಿ 500ರ ನೋಟುಗಳ ಅದೆಷ್ಟೋ ಕಂತೆಗಳಿದ್ದವು. ಕನಿಷ್ಠ 50,000 ಇರಬಹುದು. ಅದರಲ್ಲಿ ಯಾವುದೇ ID ಕಾರ್ಡ್ ಇರಲಿಲ್ಲ, ಬರೀ ಹಣವಿತ್ತು. ಪ್ರಿಯಾಳ ಹೃದಯ ಜೋರಾಗಿ ಬಡಿಯಿತು. 50,000! ಈ ಮೊತ್ತ ಅವಳ ಜೀವನವನ್ನೇ ಬದಲಿಸಬಹುದಿತ್ತು. ಅಮ್ಮನ ಪೂರ್ತಿ ಚಿಕಿತ್ಸೆ, ಮನೆಯ ಬಾಡಿಗೆ, ಎಲ್ಲವೂ. ಒಂದು ಕ್ಷಣ ಅವಳ ಕೈಗಳು ನಡುಗಿದವು. ರಾಜೇಶ್ ಶರ್ಮಾ ಅವರ ತೀಕ್ಷ್ಣ ಕಣ್ಣುಗಳು ಹದ್ದಿನಂತೆ ಪ್ರಿಯಾಳ ಮುಖದ ಪ್ರತಿ ಭಾವವನ್ನು ಓದುತ್ತಿದ್ದವು. ಇದುವೇ ಸರಿಯಾದ ಸಮಯ ಎಂದು ಮನಸ್ಸಿನಲ್ಲೇ ಅಂದುಕೊಂಡರು. ಈಗ ಹೊರಗೆ ಬರುತ್ತದೆ ಅಸಲಿ ಲೋಭ. ಯಾರು ಇಷ್ಟೊಂದು ಹಣವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಮುದಿ ಭಿಕ್ಷುಕನ ದನಿಯಲ್ಲಿ ಒಂದು ವಿಚಿತ್ರವಾದ ಖುಷಿ ತುಂಬಿತ್ತು. ರಾಜೇಶ್ ಹೇಳಿದರು, ನೋಡು ಮಗಳೇ, ಭಗವಂತ ನಮ್ಮ ಮಾತನ್ನ ಕೇಳಿಸಿಕೊಂಡನು. ನಿನ್ನೆ ನೀನು ನನಗೆ ಸಹಾಯ ಮಾಡಿದೆ. ಇಂದು ನೋಡು, ಮೇಲೆ ಕುಳಿತವನು ನಮಗೆ ಅದೆಷ್ಟು ನೀಡಿಬಿಟ್ಟಿದ್ದಾನೆ ಎಂದು. ಇದು ನಮ್ಮ ಅದೃಷ್ಟ. ನೀನು ಇದರಲ್ಲಿ ಅರ್ಧದಷ್ಟು ಇರಿಸಿಕೋ. ಇಲ್ಲ ಬಾಬಾ. ಅವಳ ಧ್ವನಿ ಗಟ್ಟಿಯಾಗಿತ್ತು, ಆದರೆ ಸ್ವಲ್ಪ ನಡುಗುತ್ತಿತ್ತು. ಇದು ನಮ್ದಲ್ಲ, ಇದು ಯಾರದೋ ಪರಿಶ್ರಮದ ಸಂಪಾದನೆ. ಯಾರು ಇದನ್ನು ಕಳೆದುಕೊಂಡಿದ್ದಾರೋ ಅವರು ಅದೆಷ್ಟು ಆತಂಕದಲ್ಲಿರುತ್ತಾರೋ ಏನೋ. ಇದು ಭಗವಂತ ನೀಡಿದ ಉಡುಗೊರೆಯಲ್ಲ, ಇದು ನಮ್ಮ ನಿಷ್ಠೆಯ ಪರೀಕ್ಷೆಯಾಗಿದೆ. ರಾಜೇಶ್ ಸ್ತಬ್ಧರಾದರು. ಹುಚ್ಚಿಯೇನು ಈ ಹುಡುಗಿ ಎಂದು ಸಿಟ್ಟಿನಲ್ಲಿ ಗೊಣಗಿದರು. ಯಾರಿಗೆ ಮರಳಿಸುತ್ತೀಯಾ? ಯಾವುದೇ ಹೆಸರು ವಿಳಾಸ ಇಲ್ಲ, ಇರಿಸಿಕೋ. ಪ್ರಿಯಾ ದೃಢವಾಗಿ ತಲೆ ಅಲ್ಲಾಡಿಸಿದಳು. ಇಲ್ಲ, ನಾನು ಇದನ್ನ ದೇವಸ್ಥಾನದ ಪೂಜಾರಿಯವರಿಗೆ ನೀಡುತ್ತೇನೆ. ಅವರು ಅನೌನ್ಸ್ ಮಾಡಿಸುತ್ತಾರೆ. ಈ ಹಣ ಯಾರಿಗೆ ಸೇರಬೇಕೋ ಅವರು ಬಂದು ತೆಗೆದುಕೊಂಡು ಹೋಗುತ್ತಾರೆ. ಒಂದು ವೇಳೆ ನಾವು ಈ ಹಣವನ್ನ ಇರಿಸಿಕೊಂಡರೆ ಆಗ ನಮಗೂ ಮತ್ತು ಒಬ್ಬ ಕಳ್ಳನಿಗೂ ವ್ಯತ್ಯಾಸವೇನು ಇರುತ್ತದೆ? ನಾನು ನನ್ನ ತಾಯಿಗೆ ಈ ರೀತಿ ಸಿಕ್ಕ ಹಣದಿಂದ ಚಿಕಿತ್ಸೆ ಕೊಡಿಸಲು ಬಯಸುವುದಿಲ್ಲ. ಹೀಗೆ ಹೇಳಿ ಅವಳು ನೇರವಾಗಿ ದೇವಸ್ಥಾನದ ಆಫೀಸ್ ಕಡೆಗೆ ನಡೆದಳು. ಭಿಕ್ಷುಕನ ವೇಷದಲ್ಲಿದ್ದ ರಾಜೇಶ್ ಶರ್ಮಾ ಅವಳು ಹೋಗುವುದನ್ನೇ ನೋಡುತ್ತಾ ನಿಂತರು. ಅವರ ಎದೆಯಲ್ಲಿ ಒಂದು ವಿಚಿತ್ರವಾದ ಸಂಚಲನ ಉಂಟಾಗುತ್ತಿತ್ತು. ಅದು ಗಾಬರಿಯಲ್ಲ, ಇದು ಒಂದು ಆಘಾತವಾಗಿತ್ತು. ಮೊದಲ ಬಾರಿಗೆ ಅವರು ಯಾರ ಹತ್ತಿರ ಒಂದು ಕಾಸು ಕೂಡ ಇರಲಿಲ್ಲವೋ ಅಂಥವಳ ಮುಂದೆ ಸೋತಿದ್ದರು. ಈ ಹುಡುಗಿ, ಅವರು ಪಿಸುಗುಟ್ಟಿದರು. ಇವಳು ಸಾಧಾರಣ ಹೆಣ್ಣಲ್ಲ. ಅವರ ಗೌರವ ಮೊದಲ ಬಾರಿಗೆ ಅವರ ಅಹಂಕಾರದ ಮೇಲೆ ಮೇಲುಗೈ ಸಾಧಿಸುತ್ತಿತ್ತು. ಆದರೆ ಹಠ ಇನ್ನೂ ಬಾಕಿ ಇತ್ತು. ಈಗ ಅಂತಿಮ ಪರೀಕ್ಷೆ ನಡೆಯಲಿ ಎಂದು ಅವರು ನಿರ್ಧರಿಸಿದರು. ಈ ಬಾರಿ ಭಿಕ್ಷುಕನಾಗಿ ಅಲ್ಲ, ಕೋಟ್ಯಾಧಿಪತಿ ರಾಜೇಶ್ ಶರ್ಮಾ ಆಗಿ ಪರೀಕ್ಷೆ ಮಾಡುವವರಿದ್ದರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಬಂತು.
ರಾಜೇಶ್ ಅವರಿಗೆ ಪ್ರಿಯಾಳಲ್ಲೂ ಕೂಡ ಒಂದು ರಹಸ್ಯವಿದೆ ಎಂದು ತಿಳಿದಿರಲಿಲ್ಲ. ಪ್ರಿಯಾ ವಾಸ್ತವದಲ್ಲಿ ಒಂದು ನಗರದಿಂದ ಬಂದವಳಾಗಿದ್ದಳು. ಅಲ್ಲಿ ಅವಳ ತಂದೆ ಒಬ್ಬ ಸಣ್ಣ ವ್ಯಾಪಾರಿಯಾಗಿದ್ದರು. ಅವರು ಒಂದು ಅಪಘಾತದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದರು. ಅವಳು ಮುಂಬೈಗೆ ಹೊಸದಾಗಿ ಜೀವನ ಆರಂಭಿಸಲು ಬಂದಿದ್ದಳು. ಅವಳ ಹತ್ತಿರ ಒಂದು ಹಳೆಯ ಡೈರಿ ಇತ್ತು. ಅದರಲ್ಲಿ ಅವಳ ತಂದೆಯ ಕೆಲವು ಗುಪ್ತ ರಹಸ್ಯಗಳನ್ನು ಬರೆಯಲಾಗಿತ್ತು. ಆ ರಹಸ್ಯಗಳು ಒಂದು ವೇಳೆ ಹೊರಬಂದರೆ ದೊಡ್ಡ ದೊಡ್ಡ ವ್ಯಾಪಾರಿಗಳ ಬಣ್ಣ ಬಯಲಾಗಬಹುದು. ರಾಜೇಶ್ ಅವರ ಯೋಜನೆಯಲ್ಲಿ ಈ ರಹಸ್ಯ ಅರಿಯದೆಯೇ ಸೇರಿಕೊಂಡು ಬಿಟ್ಟಿತ್ತು. ಏಕೆಂದರೆ ಆ ವ್ಯಾಲೆಟ್ನಲ್ಲಿ ಒಂದು ಹಳೆಯ ನೋಟಿತ್ತು. ಅದು ಪ್ರಿಯಾಳ ತಂದೆಗೆ ಸಂಬಂಧಿಸಿತ್ತು. ಪ್ರಿಯಾ ವ್ಯಾಲೆಟ್ ಮರಳಿಸಿದಳು. ಆದರೆ ಆ ನೋಟನ್ನು ಗುರುತಿಸಿದಳು ಮತ್ತು ಸದ್ದಿಲ್ಲದೆ ತನ್ನ ಹತ್ತಿರ ಇರಿಸಿಕೊಂಡಳು. ಇದು ಕಾಕತಾಳೀಯ ಹೇಗೆ ಆಗಲು ಸಾಧ್ಯ ಎಂದು ಯೋಚಿಸುತ್ತಾ ಮರುದಿನ ಬೆಳಿಗ್ಗೆ ಪ್ರಿಯಾ ತನ್ನ ಪುಸ್ತಕದ ಅಂಗಡಿಯಲ್ಲಿ ಕುಳಿತು ಹಳೆಯ ಪುಸ್ತಕಗಳನ್ನು ಸರಿಪಡಿಸುತ್ತಿದ್ದಳು. ಆದರೆ ಮಿದುಳು ಎಲ್ಲೋ ಇತ್ತು. ನಿನ್ನೆಯ ಘಟನೆಗಳು ಅವಳ ಮನಸ್ಸಿನಲ್ಲಿ ಓಡುತ್ತಿದ್ದವು. ಆ ವ್ಯಾಲೆಟ್, ಆ ಮುದಿ ಭಿಕ್ಷುಕ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅಮ್ಮನ ಹದಗೆಡುತ್ತಿರುವ ಆರೋಗ್ಯ. ಅವಳು ತನ್ನ ಚಿನ್ನದ ಓಲೆ ಮಾರುವ ನಿರ್ಧಾರವನ್ನು ಪಕ್ಕಾ ಮಾಡಿಕೊಂಡಿದ್ದಳು. ಇಂದು ಸಂಜೆ ಅವಳು ಮಾರುಕಟ್ಟೆಗೆ ಹೋಗಲಿದ್ದಳು. ಅಷ್ಟರಲ್ಲೇ ರಸ್ತೆಯಲ್ಲಿ ಒಂದು ಹೊಳೆಯುವ ಕಪ್ಪು ಮರ್ಸಿಡೀಸ್ ಕಾರು ಬರುತ್ತಿತ್ತು. ಅಂತಹ ಒಂದು ಗಾಡಿ ಈ ಗಲ್ಲಿಗೆ ಎಂದೂ ಬಂದಿರಲಿಲ್ಲ. ಅದು ನೇರವಾಗಿ ಅವಳ ಸಣ್ಣ ಅಂಗಡಿಯ ಎದುರಿಗೆ ಬಂದು ನಿಂತಿತು. ಪ್ರಿಯಾ ಆಶ್ಚರ್ಯದಿಂದ ತಲೆ ಎತ್ತಿದಳು. ಗಾಡಿಯಿಂದ ಒಬ್ಬ ಸೂಟ್ ಬೂಟ್ ಧರಿಸಿದ ಡ್ರೈವರ್ ಇಳಿದನು ಮತ್ತು ಹಿಂದಿನ ಬಾಗಿಲು ತೆರೆದನು. ಪ್ರಿಯಾಳ ಕಣ್ಣುಗಳು ಅರಳಿದವು. ಒಬ್ಬ ದುಬಾರಿ ಸೂಟ್ ಧರಿಸಿದ ಮನುಷ್ಯ ಹೊರಗೆ ಬಂದನು. ಕಪ್ಪು ಕನ್ನಡಕ ಹಾಕಿಕೊಂಡಿದ್ದನು. ಅವನು ನೇರವಾಗಿ ಪ್ರಿಯಾಳ ಹತ್ತಿರ ಬಂದನು. ನೀನು ಪ್ರಿಯಾನಾ? ಅವನ ಧ್ವನಿಯಲ್ಲಿ ಅಧಿಕಾರವಿತ್ತು. ಪ್ರಿಯಾ ಗಾಬರಿಯಿಂದಲೇ ಹೌದು ಎಂದು ತಲೆಯಲ್ಲಾಡಿಸಿದಳು. ಮಿಸ್ಟರ್ ರಾಜೇಶ್ ಶರ್ಮಾ ನಿಮ್ಮನ್ನ ತಮ್ಮ ಆಫೀಸ್ಗೆ ಕರೆದಿದ್ದಾರೆ. ಪ್ರಿಯಾಳ ಹೃದಯ ಬಡಿತ ಜೋರಾಯಿತು. ರಾಜೇಶ್ ಶರ್ಮಾ? ಈ ಹೆಸರನ್ನಂತೂ ಅವಳು ಬರೀ ಟಿವಿ ಮತ್ತು ಪತ್ರಿಕೆಗಳಲ್ಲಿ ಕೇಳಿದ್ದಳು. ನಗರದ ಅತಿ ದೊಡ್ಡ ಉದ್ಯಮಿ. ಆದರೆ ನನಗೆ ಯಾಕೆ? ನಾನು ಯಾವುದಾದರೂ ತಪ್ಪು ಮಾಡಿದ್ದೇನೆಯೇ? ಅವಳಿಗೆ ಅನ್ನಿಸಿತು, ಬಹುಶಃ ನಿನ್ನೆಯ ಆ ವ್ಯಾಲೆಟ್ ವಿಷಯವಿರಬಹುದು ಎಂದು. ಆಗಿರಬಹುದು. ಆ ವ್ಯಾಲೆಟ್ ಅವರದ್ದೇ ಆಗಿರಬಹುದು. ಅಲ್ಲಿ ತಲುಪಿದ ಮೇಲೆ ತಿಳಿಯುತ್ತದೆ ಎಂದು ಯೋಚಿಸಿದಳು. ದಯವಿಟ್ಟು ನಮ್ಮ ಜೊತೆ ಬನ್ನಿ. ಪ್ರಿಯಾ ಭಯ ಮತ್ತು ಗಾಬರಿಯೊಂದಿಗೆ 30 ನಿಮಿಷದ ನಂತರ ರಾಜೇಶ್ ಶರ್ಮಾ ಅವರ ಆಫೀಸ್ ತಲುಪಿದಳು. ಅದು ಗಾಜು ಮತ್ತು ಸ್ಟೀಲ್ನಿಂದ ಮಾಡಲ್ಪಟ್ಟಿತು ಮತ್ತು ಆಕಾಶವನ್ನೇ ಮುಟ್ಟುತ್ತಿತ್ತು. ಶರ್ಮಾ ಎಂಟರ್ಪ್ರೈಸಸ್. ಅವಳನ್ನು ಎಲ್ಲಕ್ಕಿಂತ ಮೇಲಿನ ಮಹಡಿಗೆ ಕರೆದೊಯ್ಯಲಾಯಿತು. ಅವಳು ಒಳಗೆ ಹೆಜ್ಜೆ ಇಟ್ಟಳು. ಬರೀ ಒಂದು ಕೋಣೆ. ಅದು ಅವಳ ಇಡೀ ಮನೆಗಿಂತಲೂ ದೊಡ್ಡದಾಗಿತ್ತು. ಎದುರಿಗೆ ಒಂದು ವಿಶಾಲವಾದ ಮೇಜಿನ ಹಿಂದೆ ಚರ್ಮದ ಕುರ್ಚಿಯ ಮೇಲೆ ಆ ವ್ಯಕ್ತಿ ಕುಳಿತಿದ್ದನು. ರಾಜೇಶ್ ಶರ್ಮಾ. ಪ್ರಿಯಾ ಅವರನ್ನು ನೋಡಿದಳು ಮತ್ತು ಒಂದು ಕ್ಷಣ ನಿಂತಳು. ಈ ಕಣ್ಣುಗಳು, ಈ ತೀಕ್ಷ್ಣವಾಗಿ ಇಣುಕಿ ನೋಡುವ ಕಣ್ಣುಗಳು ಅವಳು ಎಲ್ಲೋ ನೋಡಿದ್ದಳು. ಆದರೆ ಎಲ್ಲಿ? ಕುಳಿತುಕೋ. ರಾಜೇಶ್ ದನಿ ಗಹನವಾಗಿತ್ತು ಮತ್ತು ತಣ್ಣಗಿತ್ತು. ಪ್ರಿಯಾ ಹೆದರುತ್ತಲೇ ಕುಳಿತುಕೊಂಡಳು. ರಾಜೇಶ್ ಸ್ವಲ್ಪ ಹೊತ್ತು ಅವಳನ್ನು ದಿಟ್ಟಿಸಿ ನೋಡಿದರು ಮತ್ತು ಆಮೇಲೆ ತಮ್ಮ ಡ್ರಾಯರ್ನಿಂದ ಒಂದು ಚೆಕ್ ಬುಕ್ ಹೊರತೆಗೆದರು. ನಾನು ನಿನ್ನನ್ನು ಬಲ್ಲೆ, ರಾಜೇಶ್ ಹೇಳಿದರು, ಮತ್ತು ನನಗೆ ಇದು ಕೂಡ ತಿಳಿದಿದೆ. ಅಂದರೆ ನೀನು ನನ್ನ ಮಗ ವಿಕ್ರಮ್ನನ್ನು ಭೇಟಿಯಾಗುತ್ತೀಯಾ ಎಂದು. ಪ್ರಿಯಾಳ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ವಿಕ್ರಮ್ ತಾನು ಒಂದು ಸಣ್ಣ ಕಂಪನಿಯ ಸೇಲ್ಸ್ ಮ್ಯಾನೇಜರ್ ಎಂದು ಪರಿಚಯಿಸಿದ್ದ. ಯಾರು ಸೇಲ್ಸ್ ಮ್ಯಾನ್ ಎಂದು ಹೇಳಿಕೊಳ್ಳುತ್ತಿದ್ದನೋ ಅವನು ಈ ಸಾಮ್ರಾಜ್ಯದ ವಾರಸುದಾರನೇ? ಅವಳ ತಲೆ ಸುತ್ತಲಾರಂಭಿಸಿತು. ವಿಕ್ರಮ್ ತನಗೆ ವಂಚನೆ ಮಾಡಿದ್ದಾನೆಂದು ಅವಳಿಗೆ ಅನ್ನಿಸಿತು. ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ರಾಜೇಶ್ ಖಾಲಿ ಚೆಕ್ಕನ್ನು ಪ್ರಿಯಾಳ ಕಡೆಗೆ ಸರಿಸಿದನು. ನಿನ್ನಂಥ ಹುಡುಗಿಯರು ಏನು ಬಯಸುತ್ತಾರೆಂದು ನನಗೆ ಗೊತ್ತು. ನಿನ್ನೆ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ 50,000 ಮರಳಿಸಿ ನೀನು ಬಹಳ ಒಳ್ಳೆಯ ಡ್ರಾಮಾ ಮಾಡಿದೆ. ಅಲ್ಪ ಮೊತ್ತವನ್ನು ನಿರಾಕರಿಸಿ ವಿಕ್ರಮ್ ಮೂಲಕ ನೀನು ನನ್ನ ಇಡೀ ಆಸ್ತಿಯನ್ನು ಕಬಳಿಸಬಹುದೆಂದು ನೀನು ಯೋಚಿಸಿರಬಹುದು. ಪ್ರಿಯಾಳ ಕಣ್ಣಿನಲ್ಲಿ ನೀರು ತುಂಬಿತು. ಇದು ಅವಮಾನವಾಗಿತ್ತು. ಇಗೋ ಇಲ್ಲಿದೆ ಖಾಲಿ ಚೆಕ್, ರಾಜೇಶ್ ಶರ್ಮಾ ಹೇಳಿದರು. ಇದರಲ್ಲಿ ನಿನ್ನ ಬೆಲೆ ಬರೆದುಕೋ. 10 ಲಕ್ಷ, 1 ಕೋಟಿ ಅಥವಾ 10 ಕೋಟಿ. ನನ್ನ ಮಗನಿಂದ ದೂರವಿರಲು ನಿನಗೆ ಎಷ್ಟು ಮೊತ್ತ ಬೇಕೋ ಅಷ್ಟನ್ನು ತುಂಬಿಕೋ. ಈ ಮೊತ್ತ ತಗೋ ಮತ್ತು ಇದೇ ಕ್ಷಣ ನನ್ನ ಮಗನ ಜೀವನದಿಂದ ಮತ್ತು ಈ ನಗರದಿಂದ ಮಾಯವಾಗಿ ಹೋಗು. ಇದು ಪ್ರಿಯಾಳ ಜೀವನದ ಕೊನೆಯ ಮತ್ತು ಅತಿ ಕಠಿಣ ಪರೀಕ್ಷೆಯಾಗಿತ್ತು. ಒಂದು ಕಡೆ ಅವಳ ಪ್ರೀತಿ ಅವಳಿಗೆ ವಂಚನೆ ಮಾಡಿತ್ತು. ಇನ್ನೊಂದು ಕಡೆ ಅಷ್ಟೊಂದು ಸಂಪತ್ತಿತ್ತು. ಅದು ಅವಳ ತಾಯಿಯ ಜೀವನ ಉಳಿಸಬಹುದಿತ್ತು. ರಾಜೇಶ್ ಶರ್ಮಾ ನಕ್ಕರು. ಅವರಿಗೆ ಪೂರ್ಣ ನಂಬಿಕೆ ಇತ್ತು. ಜಗತ್ತಿನಲ್ಲಿ ಹಣದಿಂದ ಕೊಳ್ಳಲು ಸಾಧ್ಯವಿಲ್ಲದಂತಹ ಯಾವುದೇ ವಸ್ತುವಿಲ್ಲ. ಪ್ರಿಯಾಳ ಕಿವಿಗಳಲ್ಲಿ ರಾಜೇಶ್ ಶರ್ಮಾ ಅವರ ಮಾತುಗಳು ಮಿಂಚಿನಂತೆ ಸುಳಿಯುತ್ತಿದ್ದವು. ವಿಕ್ರಮ್ನ ಸುಳ್ಳು ಮತ್ತು ಈಗ ಈ ಅವಮಾನ. ತಾನು ಸೋತು ಅಲ್ಲೇ ಬಿದ್ದು ಹೋಗುತ್ತೇನೆ ಎಂದು ಅವಳಿಗೆ ಅನಿಸಿತು. ಅವಳ ಕಣ್ಣ ಮುಂದೆ ಅಮ್ಮನ ಬಿಳಿಚಿಕೊಂಡ ಮುಖ ಮತ್ತು ವಿಕ್ರಮ್ನ ನಗುತ್ತಿರುವ ಮುಖ ಸುಳಿಯಿತು. ಇಬ್ಬರು ಅವಳಿಗೆ ಮೋಸ ಮಾಡಿದ್ದರು. ಒಬ್ಬನು ತನ್ನ ಗುರುತನ್ನು ಅಡಗಿಸಿಟ್ಟನು, ಇನ್ನೊಬ್ಬನು ಅವಳ ಬಡತನದ ಹಾಸ್ಯ ಮಾಡಿದನು.
ಆದರೆ ಆನಂತರ ಕಣ್ಣೀರಿನ ಆ ಮಸುಕಿನಲ್ಲಿ ಏನೋ ಒಂದು ಸ್ಪಷ್ಟವಾಯಿತು. ಪ್ರಿಯಾ ತನ್ನ ಒದ್ದೆಯಾದ ಕಣ್ಣುಗಳಿಂದ ರಾಜೇಶ್ ಶರ್ಮಾ ಅವರ ಮುಖವನ್ನು ದಿಟ್ಟಿಸಿ ನೋಡಿದಳು. ಆ ತಣ್ಣನೆಯ ನಿರ್ದಯಿ ಕಣ್ಣುಗಳು, ಆ ಅಧಿಕಾರ, ಆ ದನಿ. ಪ್ರಿಯಾ ಮೆಲ್ಲನೆ ಪುನರಾವರ್ತಿಸಿದಳು. ಅವಳ ಮಿದುಳಿನಲ್ಲಿ ಮಿಂಚು ಸುಳಿಯಿತು. 50,000? ನಿಮಗೆ ಹೇಗೆ ಗೊತ್ತು ನಾನು 50,000 ಮರಳಿಸಿದೆ ಎಂದು? ನಾನಂತೂ ಬರೀ ಪೂಜಾರಿ ಅವರಿಗೆ ನೀಡಿದ್ದೆ. ರಾಜೇಶ್ ಶರ್ಮಾ ಒಂದು ಕ್ಷಣ ದಂಗಾದರು. ಪ್ರಿಯಾಳ ದನಿ ನಡುಗಿತು. ಆದರೆ ಈ ಬಾರಿ ಭಯದಿಂದಲ್ಲ, ಒಂದು ಕಹಿಯಾದ ಸತ್ಯದ ಅರಿವಿನಿಂದ. ಆ ಕಣ್ಣುಗಳು, ಅದೇ ತೀಕ್ಷ್ಣವಾದ ಚುಚ್ಚುವ ಕಣ್ಣುಗಳು, ನಾನು ನಿಮಗೆ ನೀರು ನೀಡುತ್ತಿದ್ದಾಗ, ನಾನು ನಿಮಗೆ ನನ್ನ ಶಾಲನ್ನ ಹೊದಿಸಿದ್ದಾಗ ಕಣ್ಣುಗಳು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದವು. ಪ್ರಿಯಾ ತನ್ನ ಜಾಗದಿಂದ ಎದ್ದು ನಿಂತಳು. ಅವಳ ಎಲ್ಲ ಭಯವೂ ಹಾರಿಹೋಯಿತು. ಬಾಬಾ ಎಂದು ಅವಳು ಪಿಸುಗುಟ್ಟುತ್ತಾ ಹೇಳಿದಳು. ಆ ಭಿಕ್ಷುಕ, ಆ ಅಸಹಾಯಕ ವೃದ್ಧ, ಅದು ನೀವೇನಾ? ರಾಜೇಶ್ ಶರ್ಮಾ ತನ್ನ ದುಬಾರಿ ಕುರ್ಚಿಯ ಮೇಲೆ ಗಟ್ಟಿಯಾಗಿ ಕುಳಿತರು. ಅವರ ಮುಖ ಯಾವಾಗಲೂ ಅಧಿಕಾರ ಮತ್ತು ಗರ್ವದಿಂದ ಹೊಳೆಯುತ್ತಿತ್ತು. ಅದು ಮೊದಲ ಬಾರಿಗೆ ಬಿಳುಚಿಕೊಂಡಿತು. ಅವರ ಅತಿದೊಡ್ಡ ಪ್ಲಾನ್ ಉಲ್ಟಾ ಹೊಡೆಯಿತು. ಅವರು ಸಿಕ್ಕಿ ಹಾಕಿಕೊಂಡಿದ್ದರು. ಪ್ರಿಯಾಳ ಕಣ್ಣಿನಿಂದ ಕಣ್ಣೀರು ಹರಿಯಲಾರಂಭಿಸಿತು. ಆದರೆ ಈಗ ಅದು ಅಸಹಾಯಕತೆಯದಲ್ಲ, ಕೋಪ ಮತ್ತು ಮರುಕದ್ದಾಗಿತ್ತು. ನೀವು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿರಾ ಮಿಸ್ಟರ್ ಶರ್ಮಾ ಎಂದು ಅವಳು ಕೇಳಿದಳು. ಅವಳ ದನಿಯಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಇತ್ತು. ಅವಳು ಆ ಖಾಲಿ ಚೆಕ್ ಎತ್ತಿಕೊಂಡಳು. ಈ ಕಾಗದದ ಚೂರುಗಳಿಂದ ನೀವು ನನ್ನ ಬೆಲೆ ಕಟ್ಟಬಲ್ಲಿರಿ ಎಂದು ನೀವು ಯೋಚಿಸುತ್ತಿದ್ದೀರಾ? ನನ್ನ ಪ್ರಾಮಾಣಿಕತೆಯನ್ನು ಕೊಳ್ಳಬಲ್ಲಿರಿ ಎಂದುಕೊಂಡ್ರಾ? ಅವಳು ಬಿಕ್ಕಳಿಸುತ್ತಾ ಹೇಳಿದಳು. ನನಗೆ ಹಣದ ಅಗತ್ಯವಿಲ್ಲ. ಎಷ್ಟರ ಮಟ್ಟಿಗೆ ಎಂದರೆ ನಾನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಅಮ್ಮ ಹಾಸಿಗೆ ಹಿಡಿದಿದ್ದಾಳೆ. ಆದರೆ ನಮ್ಮಂಥ ಬಡವರ ಹತ್ತಿರ ಹಣವಿಲ್ಲದಿದ್ದರೂ ನಮ್ಮ ಹತ್ತಿರ ಏನೋ ಒಂದು ಶಕ್ತಿ ಇರುತ್ತದೆ ಎಂದು ನಿಮ್ಮಂಥ ಶ್ರೀಮಂತ ಜನರು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದನ್ನು ಆತ್ಮಗೌರವ ಎನ್ನುತ್ತಾರೆ. ರಾಜೇಶ್ ಅವರ ಬಾಯಿ ತೆರೆದೇ ಉಳಿಯಿತು. ನೀವು ಕೋಟ್ಯಾಧಿಪತಿಯಾಗಿದ್ದರೂ ಎಷ್ಟು ಕಂಗಾಲಾಗಿದ್ದೀರಿ ಎಂದರೆ ನಿಮಗೆ ಒಬ್ಬಳು ಹುಡುಗಿಯ ಪ್ರೀತಿಯನ್ನು ಅಳೆಯಲು ವೇಷ ಬದಲಿಸಬೇಕಾಯಿತು. ಪ್ರಿಯಾ ಆ ಖಾಲಿ ಚೆಕ್ಕನ್ನು ಹಿಡಿದು ಹೇಳಿದಳು. ನಾನು ನಿಮ್ಮ ಹಣಕ್ಕಾಗಿ ಸಾಯುತ್ತೇನೆ ಎಂದು ನೀವು ಅಂದುಕೊಂಡ್ರಿ. ನಿಮ್ಮ ಸಂಪತ್ತು ನಿಮ್ಮನ್ನ ಅದೆಷ್ಟು ಕುರುಡನನ್ನಾಗಿ ಮಾಡಿದೆ. ಇನ್ನು ವಿಕ್ರಮ್ ವಿಷಯಕ್ಕೆ ಬಂದರೆ, ಅವನು ನನ್ನ ಹತ್ತಿರ ತನ್ನ ಗುರುತನ್ನು ಅಡಗಿಸಿಟ್ಟು ನನ್ನ ವಿಶ್ವಾಸವನ್ನು ಮುರಿದಿದ್ದಾನೆ. ಆದರೆ ನಿಮ್ಮ ಮಗ ವಿಕ್ರಮ್ ತನ್ನ ಶ್ರೀಮಂತ ತಂದೆಗಿಂತಲೂ ಎಷ್ಟೋ ಪಾಲು ಹೆಚ್ಚು ಶ್ರೀಮಂತನಾಗಿದ್ದಾನೆ ಎಂದು ಸಾಬೀತುಪಡಿಸಿದ್ದಾನೆ. ಏಕೆಂದರೆ ಕನಿಷ್ಠ ಪಕ್ಷ ಅವನ ಹೃದಯ ಇನ್ನೂ ಮಾರಾಟವಾಗಿಲ್ಲ. ಪ್ರಿಯಾ ಬಾಗಿಲು ತೆರೆಯುವವಳಿದ್ದಳು. ಅಷ್ಟರಲ್ಲಿ ಬಾಗಿಲು ತಾನಾಗಿಯೇ ತೆರೆಯಿತು. ಎದುರಿಗೆ ವಿಕ್ರಮ್ ಏದುಸಿರು ಬಿಡುತ್ತಾ ನಿಂತಿದ್ದನು. ಪ್ರಿಯಾ ಇಲ್ಲಿಗೆ ಬಂದಿರುವುದನ್ನು ಅವನು ತನ್ನ ತಂದೆಯ ಸೆಕ್ರೆಟರಿಯಿಂದ ತಿಳಿದುಕೊಂಡನು. ಅವನು ಮೇಜಿನ ಮೇಲೆ ಹರಿದ ಚೆಕ್ನ ತುಂಡುಗಳನ್ನು ನೋಡಿದನು. ಪ್ರಿಯಾಳ ಕಣ್ಣಿನಲ್ಲಿ ನೀರು ನೋಡಿದನು ಮತ್ತು ತನ್ನ ತಂದೆಯ ಬಗ್ಗಿದ ತಲೆ ನೋಡಿದನು. ಅವನಿಗೆ ಎಲ್ಲವೂ ಅರ್ಥವಾಯಿತು. ಪ್ರಿಯಾ ಎಂದು ಅವನು ಅವಳ ಕಡೆಗೆ ನಡೆದನು. ನಿಲ್ಲು ಪ್ಲೀಸ್. ಪ್ರಿಯಾ ತಿರುಗಿ ಅವನನ್ನು ನೋಡಿದಳು. ಅವಳ ಕಣ್ಣಿನಲ್ಲಿ ನೀರು ಮತ್ತು ಪ್ರಶ್ನೆಗಳಿದ್ದವು. ಏಕೆ ನಿಲ್ಲಲಿ ವಿಕ್ರಮ್? ನಿನ್ನ ಅಸಲಿ ಗುರುತೇನು? ಇದೆಲ್ಲವೂ ಒಂದು ಹಾಸ್ಯವೇನು? ನನ್ನ ಜೊತೆ, ನನ್ನ ಬಡತನದ ಜೊತೆ ಆಟವಾಡುತ್ತಿದ್ದೀಯಾ? ಮೊದಲು ನೀನು ಸುಳ್ಳು ಹೇಳಿದೆ. ಆಮೇಲೆ ನಿನ್ನ ತಂದೆಯವರು ನನ್ನ ಮಾನವೀಯತೆಯನ್ನು ಹರಾಜು ಹಾಕಿದರು. ವಿಕ್ರಮ್ ನೋವಿನ ದೃಷ್ಟಿಯಿಂದ ತನ್ನ ತಂದೆಯನ್ನು ನೋಡಿದನು. ನಾನು ನಿನಗೆ ವಂಚನೆ ಮಾಡಲು ಇಷ್ಟಪಟ್ಟಿರಲಿಲ್ಲ ಪ್ರಿಯಾ. ನಾನು ಸುಳ್ಳು ಹೇಳಿದೆ, ಏಕೆಂದರೆ ನನಗೆ ನನ್ನ ತಂದೆಯ ಬಗ್ಗೆ ತಿಳಿದಿದೆ ಎಂದು ತನ್ನ ತಂದೆ ರಾಜೇಶ್ ಶರ್ಮಾ ಅವರ ಕಡೆಗೆ ಬೆರಳು ಮಾಡಿದನು. ಇವರು ನನ್ನ ಜೀವನದ ಪ್ರತಿ ಖುಷಿಯನ್ನು ಬರೀ ಹಣದಿಂದ ಅಳೆಯುತ್ತಾರೆ ಎಂದು ನನಗೆ ತಿಳಿದಿತ್ತು. ಅಂದರೆ ಯಾವುದೇ ಮನುಷ್ಯ ಬರೀ ಮಾನವೀಯತೆಯ ದೃಷ್ಟಿಯಿಂದ ಪ್ರೀತಿಸಲು ಸಾಧ್ಯ ಎನ್ನುವುದನ್ನು ಇವರು ನಂಬುವುದಿಲ್ಲ ಎಂದು ನನಗೆ ತಿಳಿದಿತ್ತು. ನಾನು ನಿನ್ನನ್ನು ಇವರಿಂದ ಉಳಿಸಲು ಬಯಸಿದ್ದೆ. ವಿಕ್ರಮ್ನ ದನಿಯಲ್ಲಿ ಕೋಪ ಮತ್ತು ಅಸಹಾಯಕತೆ ಇತ್ತು. ಮತ್ತು ನನಗೆ ಯಾವುದರ ಭಯವಿತ್ತೋ ಇಂದು ಇವರು ಅದನ್ನೇ ಮಾಡಿದರು. ಇವರು ನಿನ್ನನ್ನಲ್ಲ, ಇವರು ಇಂದು ನನ್ನನ್ನು ಕೀಳಾಗಿ ಕಂಡಿದ್ದಾರೆ. ಇವರು ನನ್ನ ಪ್ರೀತಿಯನ್ನು ಹರಾಜು ಹಾಕಲು ಪ್ರಯತ್ನಿಸಿದ್ದಾರೆ. ಇಲ್ಲಿ ಒಂದು ಹೊಸ ಟ್ವಿಸ್ಟ್ ಇತ್ತು. ಪ್ರಿಯಾಳ ಹತ್ತಿರ ಆ ಹಳೆಯ ನೋಟ್ ಇದೆ ಎಂದು ವಿಕ್ರಮ್ಗೆ ತಿಳಿದಿರಲಿಲ್ಲ. ಆ ನೋಟ್ ಪ್ರಿಯಾಳ ತಂದೆಯದಾಗಿತ್ತು. ಅದರಲ್ಲಿ ಒಂದು ಹಳೆಯ ವ್ಯಾಪಾರದ ರಹಸ್ಯ ಬರೆಯಲಾಗಿತ್ತು. ಅದು ರಾಜೇಶ್ ಶರ್ಮಾ ಅವರ ಹಳೆಯ ಶತ್ರುವಿಗೆ ಸಂಬಂಧಿಸಿದ್ದಾಗಿತ್ತು. ಪ್ರಿಯಾ ಆ ನೋಟ್ ಹೊರತೆಗೆದಳು ಮತ್ತು ವಿಕ್ರಮ್ಗೆ ತೋರಿಸಿದಳು. ಇದೇನು? ಇದು ನನ್ನ ತಂದೆಯದ್ದು. ನಿಮ್ಮ ತಂದೆಯ ವ್ಯಾಲೆಟ್ನಲ್ಲಿ ಹೇಗೆ ಬಂತು? ರಾಜೇಶ್ ಮುಖ ಇನ್ನೂ ಬಿಳಿಚಿಕೊಂಡಿತ್ತು. ಈ ರಹಸ್ಯ ಬಯಲಾದರೆ ಅವರ ಕಂಪನಿ ಅಪಾಯಕ್ಕೆ ಸಿಲುಕಬಹುದಿತ್ತು. ತಮ್ಮ ಕುರ್ಚಿಯ ಮೇಲೆ ಕಲ್ಲಿನಂತೆ ಕುಳಿತಿದ್ದ ರಾಜೇಶ್ ಶರ್ಮಾ ದೊಡ್ಡ ಆಘಾತಕ್ಕೆ ಒಳಗಾಗಿದ್ದರು. ಅವರ ಸ್ವಂತ ಮಗ, ಅವರ ಸಾಮ್ರಾಜ್ಯದ ವಾರಸುದಾರ, ಇಂದು ಒಬ್ಬಳು ಬಡ ಹುಡುಗಿಗಾಗಿ ಅವರ ವಿರುದ್ಧವೇ ನಿಂತಿದ್ದನು. ಅವರ ಕಣ್ಣ ಮುಂದೆ ಆ ಮಧ್ಯಾಹ್ನ ಸುಳಿಯಲಾರಂಭಿಸಿತು. ದೇವಸ್ಥಾನದ ಆ ತಣ್ಣನೆಯ ಮೆಟ್ಟಿಲು, ಪ್ರಿಯಾಳ ಆ ಹರಿದ ಶಾಲು, ಅದು ಈಗಲೂ ಬಹುಶಃ ಅವರ ಅಲ್ಮಾರಿಯಲ್ಲಿ ಅಡಗಿರಬಹುದು. ಆ 50,000 ರು ನಿರಾಕರಿಸುವಾಗ ಪ್ರಿಯಾಳ ಕಣ್ಣಿನಲ್ಲಿ ಯಾವುದೇ ಲೋಭವಿರಲಿಲ್ಲ, ಬರೀ ಆತ್ಮಗೌರವವಿತ್ತು. ಮತ್ತು ಇಂದು ಆ ಹರಿದ ಚಕ್ರ ತುಂಡುಗಳು. ರಾಜೇಶ್ ಶರ್ಮಾ ಅವರ ಜೀವನದ ಪ್ರತಿ ವ್ಯವಹಾರ, ಪ್ರತಿ ಗೆಲುವು,
ಪ್ರತಿ ಅಹಂಕಾರ ಆ ಹರಿದ ತುಂಡುಗಳ ಮುಂದೆ ಟೊಳ್ಳಾಗಿ ಹೋಗಿದ್ದವು. ರಾಜೇಶ್ ಶರ್ಮಾ ಮೆಲ್ಲನೆ ತಮ್ಮ ಕುರ್ಚಿಯಿಂದ ಎದ್ದರು. ಅವರ ಕೋಟಿಗಟ್ಟಲೆ ಸಾಮ್ರಾಜ್ಯದ ಗರ್ವ ಇಂದು ಚೂರು ಚೂರಾಗಿತ್ತು. ಯಾವಾಗಲೂ ಆಜ್ಞೆ ನೀಡುತ್ತಿದ್ದ ಅವರ ಧ್ವನಿ ಇಂದು ಮೊದಲ ಬಾರಿಗೆ ನಡುಗುತ್ತಿತ್ತು. ನೀನು ಸರಿಯಾಗಿಯೇ ಹೇಳುತ್ತಿದ್ದೀಯಾ ಮಗಳೇ, ಅಂದರು. ಅವರ ಕಣ್ಣುಗಳಲ್ಲಿ ತಣ್ಣನೆಯ ಭಾವವಿರಲಿಲ್ಲ, ಬದಲಾಗಿ ಒಂದು ವಿಚಿತ್ರವಾದ ಒದ್ದಾಟವಿತ್ತು. ನಾನು ಭಿಕ್ಷುಕನಾಗಿ ನಿನ್ನ ಪರೀಕ್ಷೆ ತೆಗೆದುಕೊಳ್ಳಲು ಹೊರಟಿದ್ದೆ. ಆದರೆ ಅಸಲಿಯತ್ತೆಂದರೆ ನಾನು ನನ್ನದೇ ಮಾನವೀಯತೆಯ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟೆ. ಅವರು ಪ್ರಿಯಾಳ ಕಡೆ ನೋಡಿದರು. ನಾನು ಕೋಟ್ಯಾಧಿಪತಿಯಾಗಿದ್ದರೂ ಕಂಗಾಲಾಗಿದ್ದೇನೆ. ಮನಸ್ಸಾಕ್ಷಿ ಎಂದರೇನು ಎಂದು ನನ್ನ ಸಂಪತ್ತು ನನಗೆ ಕಲಿಸಿಕೊಟ್ಟಿಲ್ಲ. ಅಂದು ನೀನು ನನಗೆ ನಿನ್ನ ಆ ಹರಿದ ಶಾಲನ್ನು ಹೊದಿಸಿ ಅದನ್ನು ಕಲಿಸಿಕೊಟ್ಟೆ. ಅಂದು ಮಧ್ಯಾಹ್ನ ಆ ಭಿಕ್ಷುಕನಿಗೆ ಚಳಿಯಾಗುತ್ತಿರಲಿಲ್ಲ. ಚಳಿಯಂತೂ ನನ್ನ ಹೃದಯದಲ್ಲಿ ಹೆಪ್ಪುಗಟ್ಟಿಕೊಂಡಿತು. ಅದನ್ನು ನಿನ್ನ ಒಳ್ಳೆಯತನ ಕರಗಿಸಿಬಿಟ್ಟಿತು. ಯಾವಾಗ ನೀನು ಆ 50,000 ಮರಳಿಸಿದೆಯೋ ಆಗ ನನಗೆ ತಿಳಿಯಿತು, ಶ್ರೀಮಂತಿಕೆ ಹಣದಲ್ಲಿ ಇರುವುದಿಲ್ಲ, ಉದ್ದೇಶದಲ್ಲಿ ಇರುತ್ತದೆ. ರಾಜೇಶ್ ವಿಕ್ರಮನ ಕಡೆ ನೋಡಿದರು. ಮತ್ತು ಇಂದು ಯಾವಾಗ ನೀನು ಈ ಚೆಕ್ ಹರಿದೆಯೋ ಆಗ ನೀನು ನನಗೆ ನನ್ನ ಅಸಲಿ ಯೋಗ್ಯತೆ ತೋರಿಸಿಕೊಟ್ಟೆ. ಆಮೇಲೆ ಅಂತ ಒಂದು ಕ್ಷಣ ಬಂದಿತು. ಅದರ ಕಲ್ಪನೆಯನ್ನು ಯಾರೂ ಕೂಡ ಮಾಡಲು ಸಾಧ್ಯವಿರಲಿಲ್ಲ. ರಾಜೇಶ್ ಶರ್ಮಾ ತಮ್ಮ 2 ಕೈಗಳನ್ನು ಮುಗಿದರು. ಒಂದು ವೇಳೆ ಸಾಧ್ಯವಾದರೆ ಈ ಮುದಿ ಕುರುಡಾದ ತಂದೆಯನ್ನ ಕ್ಷಮಿಸಿಬಿಡು. ವಿಕ್ರಮ್ ನಿನ್ನನ್ನು ಆರಿಸಿಕೊಂಡಿಲ್ಲ. ನಾನು ನನ್ನ ಮಗನಿಗಾಗಿ ನಿನ್ನಂಥ ಸೊಸೆಯನ್ನು ಆರಿಸಿಕೊಂಡಿದ್ದೇನೆ. ಇದೆಲ್ಲ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಪ್ರಿಯಾ ಸ್ತಬ್ಧಳಾಗಿ ನಿಂತಿದ್ದಳು. ಆದರೆ ರಾಜೇಶ್ ಅವರ ಧ್ವನಿ ಗದ್ಗದಿತವಾಯಿತು. ಪ್ರಿಯಾ ಅವರಿಬ್ಬರ ಕಡೆ ನೋಡಿದಳು. ಮತ್ತೆ ಹೇಳಿದಳು, ಬಹುಶಃ ಈಗ ಬಹಳ ತಡವಾಗಿ ಹೋಗಿದೆ. ನನ್ನ ಅಮ್ಮ ಅವಳು ಬರೀ ಇಷ್ಟನ್ನೇ ಹೇಳಲು ಸಾಧ್ಯವಾಯಿತು. ನನ್ನ ಅಮ್ಮ ಒಬ್ಬಂಟಿಯಾಗಿದ್ದಾಳೆ. ನಾನು ಹೋಗಬೇಕು. ಅವಳು ಯಾರಿಗಾಗಿಯೂ ಕಾಯಲಿಲ್ಲ. ಅವಳು ಆ ಭವ್ಯವಾದ ಆಫೀಸ್ನಿಂದ ಹೊರಬಂದಳು. ಒಬ್ಬ ಸೋತು ಹೋದ ಮಗನನ್ನು ಮತ್ತು ಇಂದು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಸೋತರೂ ಕೂಡ ಬಹುಶಃ ಮೊದಲ ಬಾರಿಗೆ ಏನೋ ಒಂದನ್ನು ಗೆದ್ದಿದ್ದ ಒಬ್ಬ ಕೋಟ್ಯಾಧಿಪತಿಯನ್ನ ಹಿಂದೆ ಬಿಟ್ಟು ಹೋದಳು. ಪ್ರಿಯಾ ಆ ಗಾಜು ಮತ್ತು ಸ್ಟೀಲ್ನ ಕಟ್ಟಡದಿಂದ ಹೊರಬಂದು ಬರಿಗಾಲಿನಲ್ಲೇ ಓಡುತ್ತಾ ತನ್ನ ಮನೆಗೆ ತಲುಪಿದಳು. ವಿಕ್ರಮ್ನ ಸುಳ್ಳು, ರಾಜೇಶ್ ಶರ್ಮಾ ಅವರ ಅಸಹ್ಯಕರ ಆಟ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅಮ್ಮನ ಹದಗೆಡುತ್ತಿರುವ ಸ್ಥಿತಿಯಿಂದ ಅವಳ ಹೃದಯ ಸಾವಿರಾರು ತುಂಡುಗಳಾಗಿ ಹಂಚಿ ಹೋಗಿತ್ತು. ಅವಳು ಏದುಸಿರು ಬಿಡುತ್ತಾ ತನ್ನ ಗುಡಿಸಲಿನ ಬಾಗಿಲಿಗೆ ತಲುಪಿದಾಗ ಅವಳು ಏನನ್ನು ನೋಡಿದಳೋ ಅದರಿಂದ ಅವಳ ಉಸಿರೇ ನಿಂತು ಹೋದಂತಾಯಿತು. ಒಳಗಡೆ 2 ನರ್ಸ್ಗಳಿದ್ದರು ಮತ್ತು ಒಬ್ಬ ಪ್ರಸಿದ್ಧ ಡಾಕ್ಟರ್ ನಿಂತಿದ್ದರು. ಡಾಕ್ಟರ್ ಸಿಂಗ್ ನಗರದ ಅತಿದೊಡ್ಡ ಹೃದಯ ರೋಗ ತಜ್ಞರಾಗಿದ್ದರು. ಅಮ್ಮನ ಉಸಿರಾಟ ಈಗ ಕಷ್ಟವಾಗಿರಲಿಲ್ಲ. ಅವರು ಶಾಂತವಾಗಿ ಮಲಗಿದ್ದರು ಮತ್ತು ಅವರ ಕೈಗೆ ಒಂದು IV ಡ್ರಿಪ್ ಹಚ್ಚಲಾಗಿತ್ತು. ಕೋಣೆಯಲ್ಲಿ ಔಷಧಿಗಳ ಪರಿಮಳವಿತ್ತು. ಆ ಔಷಧಿಯನ್ನು ಪ್ರಿಯಾ ಇಂದಿನವರೆಗೂ ಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಇದೆಲ್ಲ ಏನು? ಪ್ರಿಯಾ ನಡುಗುತ್ತಾ ಕೇಳಿದಳು. ನಿಮ್ಮನ್ನ ಇಲ್ಲಿಗೆ ಯಾರು ಕರೆದಿದ್ದು? ನನ್ನ ಹತ್ತಿರ ಹಣವಿಲ್ಲ. ಡಾಕ್ಟರ್ ಸಿಂಗ್ ನಕ್ಕರು. ಚಿಂತೆ ಮಾಡಬೇಡಿ ಪ್ರಿಯಾ, ನಿಮ್ಮ ಅಮ್ಮ ಈಗ ಅಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ತಕ್ಷಣದ ಕಾಳಜಿಯ ಅಗತ್ಯವಿತ್ತು ಮತ್ತು ನಿಮ್ಮ ಎಲ್ಲ ಬಿಲ್ಗಳನ್ನು ಒಬ್ಬರು ಪಾವತಿಸಿದ್ದಾರೆ. ಅವರು ನಮ್ಮನ್ನು ತಕ್ಷಣವೇ ಇಲ್ಲಿಗೆ ಕಳುಹಿಸಿದ್ದಾರೆ. ಯಾರು? ಪ್ರಿಯಾ ಆಶ್ಚರ್ಯದಿಂದ ಕೇಳಿದಳು. ಅಷ್ಟರಲ್ಲೇ ಅವಳ ಗುಡಿಸಲಿನ ಕಿರಿದಾದ ಬಾಗಿಲಲ್ಲಿ 2 ನೆರಳುಗಳು ನಿಂತವು. ರಾಜೇಶ್ ಶರ್ಮಾ ಮತ್ತು ವಿಕ್ರಮ್. ಅವರು ಆ ಹೊಳೆಯುವ ಮರ್ಸಿಡೀಸ್ ಕಾರ್ನಲ್ಲಿ ಬಂದಿರಲಿಲ್ಲ. ಅವರೊಂದು ಸಾಧಾರಣ ಟ್ಯಾಕ್ಸಿಯಲ್ಲಿ ಬಂದಿದ್ದರು ಮತ್ತು ನಡೆದುಕೊಂಡು ಆ ಕೆಸರು ತುಂಬಿದ ಗಲ್ಲಿಯ ಮೂಲಕ ಅವಳ ಬಾಗಿಲಿಗೆ ತಲುಪಿದ್ದರು. ರಾಜೇಶ್ ಅವರ ದುಬಾರಿ ಶೂಗಳ ಮೇಲೆ ಕೆಸರು ಹತ್ತಿತ್ತು. ಆದರೆ ಇಂದು ಅವರಿಗೆ ಇದರ ಚಿಂತೆ ಇರಲಿಲ್ಲ. ಪ್ರಿಯಾಳ ಕಣ್ಣಿನಲ್ಲಿ ಕೋಪ ತುಂಬಿ ಬಂತು. ಇದೇನು? ನನ್ನ ಅಮ್ಮನನ್ನ ಕೊಂಡು ನೀವು ನನ್ನ ಆತ್ಮಗೌರವವನ್ನು ಕೊಳ್ಳಲು ಬಯಸುತ್ತಿದ್ದೀರಾ? ರಾಜೇಶ್ ಶರ್ಮಾ ತಲೆ ತಗ್ಗಿಸಿದರು. ಜಗತ್ತನ್ನೇ ತಮ್ಮ ಸನ್ನೆ ಮೇಲೆ ಕುಣಿಸುತ್ತಿದ್ದ ಆ ಕೋಟ್ಯಾಧಿಪತಿ ಇಂದು ಒಬ್ಬಳು ಬಡ ಹುಡುಗಿಯ ಹೊಸ್ತಿಲ ಮೇಲೆ ಒಬ್ಬ ಅಪರಾಧಿಯಂತೆ ನಿಂತಿದ್ದರು. ಇಲ್ಲ ಮಗಳೇ, ಅವರ ದನಿಯಲ್ಲಿ ಅಧಿಕಾರವಿರಲಿಲ್ಲ, ಯಾಚನೆ ಇತ್ತು. ಇದು ನೀನು ಆ ಭಿಕ್ಷುಕನಿಗೆ ನೀಡಿದ ಆ ಶಾಲಿನ ಬೆಲೆಯಾಗಿದೆ. ಇದು ಆ ನೀರಿನ ಬಾಟಲಿಯ ಬೆಲೆಯಾಗಿದೆ. ಇದು ಆ 2 ರೊಟ್ಟಿಗಳ ಸಾಲವಾಗಿದೆ. ಅದು ಅದೆಂತಹ ಬೆಲೆ ಬಾಳುವ ವಸ್ತುವಾಗಿತ್ತು ಎಂದರೆ ನನ್ನ ಇಡೀ ಸಾಮ್ರಾಜ್ಯವು ಸೇರಿ ಕೂಡ ಅದರ ಮೌಲ್ಯವನ್ನು ತೀರಿಸಲು ಸಾಧ್ಯವಿಲ್ಲ. ಅವರು ಮುಂದೆ ಬಂದರು ಮತ್ತು ಪ್ರಿಯಾಳ ಮುಂದೆ ಕೈ ಮುಗಿದರು. ಅಂದು ದೇವಸ್ಥಾನದಲ್ಲಿ ನೀನು ಹೇಳಿದ್ದೆ, ಇದು ಭಗವಂತನ ಕಾಣಿಕೆಯಲ್ಲ, ನಮ್ಮ ಉದ್ದೇಶದ ಪರೀಕ್ಷೆಯಾಗಿದೆ. ನೀನಂತೂ ನಿನ್ನ ಪರೀಕ್ಷೆಯಲ್ಲಿ ಪಾಸಾದೆ. ಆದರೆ ನಾನು ಸೋತು ಹೋದೆ. ನಾನು ನಿನ್ನನ್ನು ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಂದಿಲ್ಲ. ನಾನು ನಿನ್ನ ಹತ್ತಿರ ಕ್ಷಮೆ ಕೇಳಲು ಬಂದಿದ್ದೇನೆ. ನಾನು ನನ್ನ ಇಡೀ ಸಂಪತ್ತನ್ನು ನಿನ್ನ ಪಾದಗಳ ಮೇಲೆ ಇರಿಸಿದರೂ ಕೂಡ ಅದು ನಿನ್ನ ಪ್ರಾಮಾಣಿಕತೆಯ ಮುಂದೆ ಕಡಿಮೆಯೇ. ವಿಕ್ರಮ್ ತನ್ನ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಪ್ರಿಯಾಳ ಕಡೆ ನೋಡಿದನು. ಪ್ರಿಯಾ, ನಾನು ಬರೀ ಒಂದು ಸತ್ಯವನ್ನು ಅಡಗಿಸಿದೆ. ಆದರೆ ಇಂದು ನಿನ್ನ ಆ ಸತ್ಯ ನನ್ನ ತಂದೆಗೆ ಅಂತಹ ಒಂದು ಕನ್ನಡಿ ತೋರಿಸಿದೆ. ಇಲ್ಲಿಯವರೆಗೂ ನಾನು ಅವರಿಗೆ ಇದನ್ನು ಅರ್ಥ ಮಾಡಿಸಲು ಸಾಧ್ಯವಾಗಿರಲಿಲ್ಲ. ನೀನು ಬರೀ ನಿನ್ನ ಅಮ್ಮನ ಚಿಕಿತ್ಸೆ ಮಾಡುತ್ತಿಲ್ಲ,
ನೀನು ನನ್ನ ತಂದೆಯ ಚಿಕಿತ್ಸೆ ಮಾಡುತ್ತಿದ್ದೀಯಾ? ಪ್ಲೀಸ್ ನಮ್ಮನ್ನು ಕ್ಷಮಿಸಿಬಿಡು. ಪ್ರಿಯಾ ಒಂದು ಬಾರಿ ಮಲಗಿದ್ದ ತನ್ನ ಅಮ್ಮನ ಕಡೆ ನೋಡಿದಳು. ಅವಳ ಉಸಿರಾಟ ಈಗ ಸ್ಥಿರವಾಗಿತ್ತು. ಅವಳು ತಲೆ ತಗ್ಗಿಸಿ ನಿಂತ ರಾಜೇಶ್ ಶರ್ಮಾ ಅವರನ್ನು ಮತ್ತು ವಿಕ್ರಮ್ನ ಒದ್ದೆಯಾದ ಕಣ್ಣುಗಳನ್ನು ನೋಡಿದಳು. ಅವಳ ಎಲ್ಲ ಕೋಪವು ಕರಗಿ ಹೋಯಿತು. ಇದು ನಾಟಕವಲ್ಲ ಎಂದು ಅವಳಿಗೆ ತಿಳಿದಿತ್ತು. ಇದು ಕರ್ಮದ ಚಕ್ರವಾಗಿತ್ತು. ಅದು ಇಂದು ಪೂರ್ಣವಾಗಿತ್ತು. ಪ್ರಿಯಾ ಮೆಲ್ಲನೆ ರಾಜೇಶ್ ಶರ್ಮಾ ಅವರ ಕೈ ಹಿಡಿದಳು. ಬಾಬಾ, ಅವಳು ಅದೇ ಶಬ್ದವನ್ನು ಪುನರಾವರ್ತಿಸಿದಳು. ಒಳಗಡೆ ಬನ್ನಿ. ಮನೆ ಗಲೀಜಾಗಿದೆ, ಆದರೆ ನಿಮ್ಮ ಮಗಳದ್ದೇ ಆಗಿದೆ. ರಾಜೇಶ್ ಶರ್ಮಾ ಬಿಕ್ಕಳಿಸಿ ಅತ್ತರು. ಅವರು ತನ್ನ ಬಡ ಸೊಸೆಯಾಗಲಿರುವ ಹುಡುಗಿಯ ಪರೀಕ್ಷೆ ತೆಗೆದುಕೊಳ್ಳಲು ಭಿಕ್ಷುಕನ ರೂಪ ತಾಳಿದ್ದರು. ಆದರೆ ಆ ಬಡ ಹುಡುಗಿಯ ಮಾನವೀಯತೆಯು ಅವರಿಗೆ ತಮ್ಮ ಇಡೀ ಸಂಪತ್ತು, ತಮ್ಮ ಅಹಂಕಾರ, ತಮ್ಮ ಗರ್ವ ಮತ್ತು ತಮ್ಮ ಹೃದಯವನ್ನೇ ನೀಡಿ ಬಿಡುವಂತಹ ಅನಿವಾರ್ಯತೆ ಸೃಷ್ಟಿಸಿತು. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇತ್ತು. ಒಂದು ಅಪರಿಚಿತ ನಂಬರ್ನಿಂದ ವಿಕ್ರಮ್ನ ಫೋನ್ಗೆ ಒಂದು ಮೆಸೇಜ್ ಬಂತು. ನಿನ್ನ ರಹಸ್ಯ ನನ್ನ ಹತ್ತಿರವಿದೆ. ಒಂದು ವೇಳೆ ಶರ್ಮಾ ಎಂಟರ್ಪ್ರೈಸಸ್ ಮುಳುಗಬಾರದು ಎಂದು ಬಯಸಿದರೆ 1 ಕೋಟಿ ನೀಡು. ಇವನು ರಾಜೇಶ್ನ ಹಳೆಯ ಶತ್ರುವಾಗಿದ್ದನು. ಅವನು ಆ ವ್ಯಾಲೆಟ್ನ ಪ್ಲಾನ್ನಲ್ಲಿ ಜೊತೆಗಿದ್ದನು. ಆದರೆ ಈಗ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದನು. ಪ್ರಿಯಾಳ ರಹಸ್ಯ ಈಗ ಎಲ್ಲರಿಗೂ ಅಪಾಯವಾಗಿ ಪರಿಣಮಿಸಿತು. ಅಂದು ರಾತ್ರಿ ಮೊದಲ ಬಾರಿಗೆ ಶರ್ಮಾ ಎಂಟರ್ಪ್ರೈಸಸ್ನ ಭವ್ಯವಾದ ಕಟ್ಟಡದಲ್ಲಿ ಲೈಟ್ಗಳು ಉರಿಯುತ್ತಲೇ ಇದ್ದವು. ರಾಜೇಶ್ ಶರ್ಮಾ ಅವರ ಕಣ್ಣಿನಲ್ಲಿ ನಿದ್ದೆ ಇರಲಿಲ್ಲ. ಅವರು ತಮ್ಮ ಅಲ್ಮಾರಿಯಿಂದ ಆ ಹರಿದ ಶಾಲನ್ನು ಹೊರತೆಗೆದು ಕುಳಿತಿದ್ದರು. ಅವರು ಅದನ್ನು ಅಗ್ರಾಣಿಸುತ್ತಿದ್ದರು. ಅದರಲ್ಲಿ ಬಡತನದ ವಾಸನೆ ಇರಲಿಲ್ಲ. ಅದರಲ್ಲಿ ಮಾನವೀಯತೆಯ ಪರಿಮಳವಿತ್ತು. ಇನ್ನೊಂದು ಕಡೆ ಪ್ರಿಯಾ ತನ್ನ ಅಮ್ಮನ ಪಕ್ಕ ಕುಳಿತಿದ್ದಳು. ಅಮ್ಮನ ಉಸಿರಾಟ ಈಗ ಸಹಜವಾಗಿತ್ತು. ಮುಂದಿನ ವಾರದಿಂದ ಅವರು ಅಡ್ಡಾಡಲಾರಂಭಿಸುತ್ತಾರೆ ಎಂದು ಡಾಕ್ಟರ್ ಸಿಂಗ್ ಹೇಳಿದ್ದರು. ಪ್ರಿಯಾಳ ಕಣ್ಣಿನಲ್ಲಿ ನೀರಿತ್ತು, ಆದರೆ ಅದು ಖುಷಿಯ ಕಣ್ಣೀರಾಗಿತ್ತು. ತನ್ನ ಸಣ್ಣ ಒಳ್ಳೆಯತನ ಒಂದು ದಿನ ಇಷ್ಟೊಂದು ದೊಡ್ಡ ಫಲ ನೀಡುತ್ತದೆ ಎಂದು ಅವಳು ಎಂದೂ ಯೋಚಿಸಿರಲೇ ಇಲ್ಲ. ಮಾರನೇ ದಿನ ಪ್ರಿಯಾಳ ಮನೆಗೆ ಬಂದ ವಿಕ್ರಮ್ ಹೊರಗೆ ನಿಂತಿದ್ದನು. ಅವನು ಒಳಗಡೆ ಬಂದಿರಲಿಲ್ಲ. ಪ್ರಿಯಾ ಅವನನ್ನು ನೋಡಿ ಮತ್ತೆ ಕೋಪಗೊಳ್ಳುತ್ತಾಳೆ ಎಂದು ಅವನಿಗೆ ಭಯವಿತ್ತು. ಆದರೆ ಪ್ರಿಯಾ ಬಾಗಿಲು ತೆರೆದು ಹೊರಗೆ ಬಂದಳು. ಒಳಗಡೆ ಬಾ ವಿಕ್ರಮ್ ಎಂದಳು. ಅವಳ ಧ್ವನಿಯಲ್ಲಿ ಕೋಪವಿರಲಿಲ್ಲ ಅಥವಾ ಅಂತರವೂ ಇರಲಿಲ್ಲ. ವಿಕ್ರಮ್ ತಲೆ ತಗ್ಗಿಸಿದನು. ನಾನು ನಿನಗೆ ವಂಚನೆ ಮಾಡಿದೆ. ನಾನು ನನ್ನ ಗುರುತನ್ನು ಅಡಗಿಸಿದೆ. ನೀನು ನನ್ನನ್ನು ಉಳಿಸಿದೆ. ಪ್ರಿಯಾ ಮಧ್ಯದಲ್ಲೇ ಹೇಳಿದಳು. ನಿನ್ನ ತಂದೆ ಏನು ಮಾಡುತ್ತಾರೆ ಎಂದು ನಿನಗೆ ತಿಳಿದಿತ್ತು. ನೀನು ನನ್ನನ್ನು ಆ ನೋವಿನಿಂದ ದೂರವಿರಿಸಲು ಬಯಸಿದ್ದೆ. ನೀನು ತಪ್ಪು ದಾರಿಯನ್ನು ಆರಿಸಿಕೊಂಡೆ. ಆದರೆ ನಿನ್ನ ಉದ್ದೇಶ ಶುದ್ಧವಾಗಿತ್ತು. ವಿಕ್ರಮ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು. ಏನು, ನೀನು ನನ್ನನ್ನು ಕ್ಷಮಿಸಿದ್ದೀಯಾ? ಪ್ರಿಯಾ ನಕ್ಕಳು. ಅಷ್ಟರಲ್ಲೇ ರಾಜೇಶ್ ಶರ್ಮಾ ಒಳಗಡೆ ಬಂದರು. ಅವರ ಕೈಯಲ್ಲಿ ಆ ಹರಿದ ಶಾಲಿತ್ತು. ಅವರು ಹೇಳಿದರು, ಇದು ನಿಂದು ಮಗಳೇ. ನಾನು ಇದನ್ನು ಒಗೆದಿಲ್ಲ. ಇದು ಹೇಗಿದೆಯೋ ಹಾಗೆ ಇರಲಿ ಎಂದು ನಾನು ಬಯಸುತ್ತೇನೆ. ಪ್ರಿಯಾ ಆ ಶಾಲನ್ನು ತೆಗೆದುಕೊಳ್ಳಲಿಲ್ಲ. ಇಲ್ಲ ಬಾಬಾ, ಈಗ ಇದು ನಿಮ್ಮದು. ಇದನ್ನು ಇರಿಸಿಕೊಳ್ಳಿ. ಎಂದಾದರೂ ಸಂಪತ್ತೇ ಎಲ್ಲವೂ ಎಂದು ನಿಮಗೆ ಅನ್ನಿಸಿದರೆ ಆಗ ಇದನ್ನು ನೋಡಿ, ಏಕೆಂದರೆ ಇದರಲ್ಲಿ ಒಬ್ಬಳು ಬಡ ಹುಡುಗಿಯ ಮಾನವೀಯತೆ ಇದೆ. ರಾಜೇಶ್ ಶರ್ಮಾ ಅವರ ಕಣ್ಣಿನಿಂದ ನೀರು ಹರಿಯಲಾರಂಭಿಸಿತು. ಮೊದಲ ಬಾರಿಗೆ ಅಂದು ರಾತ್ರಿ ಶರ್ಮಾ ಎಂಟರ್ಪ್ರೈಸಸ್ನ ಆಫೀಸ್ನಲ್ಲಿ ಒಂದು ಮೀಟಿಂಗ್ ನಡೆಯಿತು. ರಾಜೇಶ್ ಶರ್ಮಾ ತಮ್ಮ ಎಲ್ಲ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ಗಳನ್ನು ಕರೆಸಿ ಹೇಳಿದರು, ಇಂದಿನಿಂದ ನಮ್ಮ ಫೋಕಸ್ ಬರೀ ಪ್ರಾಫಿಟ್ ಮೇಲೆ ಇರುವುದಿಲ್ಲ. ನಾವು ಪ್ರತಿ ತಿಂಗಳು ಬಡ ಗಲ್ಲಿಗಳಲ್ಲಿ ಉಚಿತ ಮೆಡಿಕಲ್ ಕ್ಯಾಂಪ್ ಹಾಕುತ್ತೇವೆ ಮತ್ತು ಇದರ ಹೆಸರು ಪ್ರಿಯಾ ಫೌಂಡೇಶನ್ ಎಂದಾಗಿರುತ್ತದೆ. ಎಲ್ಲರೂ ಬೆರಗಾದರು, ಆದರೆ ಯಾರೂ ಪ್ರಶ್ನೆ ಮಾಡಲಿಲ್ಲ. ಮರುದಿನ ಬೆಳಗ್ಗೆ ಪ್ರಿಯಾ ತನ್ನ ಅಂಗಡಿಯಲ್ಲಿದ್ದಳು. ಆದರೆ ಇಂದು ಅವಳ ಹತ್ತಿರ ಪುಸ್ತಕಗಳಿರಲಿಲ್ಲ. ಅವಳ ಹತ್ತಿರ ಒಂದು ಹೊಸ ಜೀವನವಿತ್ತು. ವಿಕ್ರಮ್ ಅವಳ ಹತ್ತಿರ ಬಂದನು. ನಡಿ ಹೋಗೋಣ. ನಾವು ಮೊದಲ ಬಾರಿಗೆ ಭೇಟಿಯಾಗಿದ್ದೇವಲ್ಲ, ಆ ಸಂಗೀತ ಕಾರ್ಯಕ್ರಮಕ್ಕೆ. ಇಂದು ಅಲ್ಲಿ ನಿನ್ನ ಪುಸ್ತಕಗಳನ್ನು ಪ್ರದರ್ಶನಕ್ಕಿಡಲಾಗಿದೆ. ನನ್ನ ಪುಸ್ತಕಗಳೇ? ಹೌದು. ನೀನು ಕತೆಗಳನ್ನು ಬರೆಯುವ ವಿಷಯ ಎಂದು ತಿಳಿಸಿರಲೇ ಇಲ್ಲ. ನಾನು ನಿನ್ನ ಡೈರಿಯನ್ನು ನೋಡಿದ್ದೆ. ನಾನು ಅವುಗಳನ್ನು ಸಬ್ಮಿಟ್ ಮಾಡಿದ್ದೆ. ಪ್ರಿಯಾಳ ಕಣ್ಣುಗಳು ಹೊಳೆಯಲಾರಂಭಿಸಿದವು. ಅವಳು ಮೊದಲ ಬಾರಿಗೆ ಪೂರ್ಣ ದನಿಯಲ್ಲಿ ನಕ್ಕಳು. ಮತ್ತು ರಾಜೇಶ್ ಶರ್ಮಾ ಅಂದು ಮೊದಲ ಬಾರಿಗೆ ತಮ್ಮ ಆಫೀಸ್ನ ಬದಲು ಪ್ರಿಯಾಳ ಗುಡಿಸಲಿನಲ್ಲಿ ಚಹಾ ಕುಡಿಯಲು ಬಂದರು. ಸಾಧಾರಣ ಮಣ್ಣಿನ ಲೋಟದಲ್ಲಿ ಸಕ್ಕರೆ ಇಲ್ಲದ ಚಹಾ. ತಿಂಗಳ ಮೊದಲ ವಾರವಾಗಿತ್ತು. ಜನವರಿಯ ತಣ್ಣನೆಯ ಗಾಳಿ ಮುಂಬೈ ಗಲ್ಲಿಗಳಲ್ಲಿ ಸುತ್ತುತ್ತಿತ್ತು. ಪ್ರಿಯಾಳ ಗುಡಿಸಲು ಈಗ ಮೊದಲಿನಂತಿರಲಿಲ್ಲ. ಗೋಡೆಗಳ ಮೇಲೆ ಹೊಸ ಪೇಂಟ್ ಇತ್ತು. ಚಾವಣಿಯ ಮೇಲೆ ಟಿನ್ ಬದಲು ಗುಣಮಟ್ಟದ ಶೀಟ್ ಹಾಕಲಾಗಿತ್ತು ಮತ್ತು ಬಾಗಿಲಿನ ಮೇಲೆ ಒಂದು ಸಣ್ಣ ನೇಮ್ ಪ್ಲೇಟ್ ಹೊಳೆಯುತ್ತಿತ್ತು, ಪ್ರಿಯಾ ಫೌಂಡೇಶನ್ ಮೆಡಿಕಲ್ ಯೂನಿಟಿ. ರಾಜೇಶ್ ಶರ್ಮಾ ತಮ್ಮ ವಾಗ್ದಾನವನ್ನು ನಿಭಾಯಿಸಿದ್ದರು. ಪ್ರತಿ ವಾರ ಒಬ್ಬ ಡಾಕ್ಟರ್ ಬಂದು ಉಚಿತವಾಗಿ ಔಷಧಿ ಹಂಚುತ್ತಿದ್ದರು ಮತ್ತು ಗಲ್ಲಿಯ ಮಕ್ಕಳನ್ನು ಓದಿಸಲು ಒಂದು ಸಣ್ಣ ಸ್ಕೂಲ್ ಕೂಡ ತೆರೆಯಲ್ಪಟ್ಟಿತ್ತು. ಆದರೆ ಪ್ರಿಯಾಳ ಅಮ್ಮನಲ್ಲಿ ಅತಿ ದೊಡ್ಡ ಬದಲಾವಣೆಯಾಗಿತ್ತು. ಅವರು ಈಗ ಹಾಸಿಗೆಯಿಂದ ಎದ್ದು ಅಡ್ಡಾಡುತ್ತಿದ್ದರು. ಅವರ ಕಣ್ಣಿನಲ್ಲಿ ಭಯವಿರಲಿಲ್ಲ. ಪ್ರಿಯಾ ಬೆಳ್ಳಂಬೆಳಗ್ಗೆ ಪುಸ್ತಕದ ಅಂಗಡಿಗೆ ಹೋಗುತ್ತಿರಲಿಲ್ಲ.
ಈಗ ಅವಳ ಅಂಗಡಿ ಒಂದು ಸ್ಟೋರಿ ಟೆಲ್ಲಿಂಗ್ ಕೆಫೆಯಾಗಿ ಬದಲಾಗಿತ್ತು. ಟೇಲ್ಸ್ ಆಫ್ ಹೋಮ್ ಅವಳ ಕತೆಗಳು ಮಾರಾಟವಾಗುತ್ತಿದ್ದವು ಮತ್ತು ಪ್ರತಿ ಮಾರಾಟದ ಅರ್ಧದಷ್ಟು ಹಣ ಫೌಂಡೇಶನ್ಗೆ ಹೋಗುತ್ತಿತ್ತು. ವಿಕ್ರಮ್ ದಿನ ಬರುತ್ತಿದ್ದ, ಆದರೆ ಅವನು ಈಗ ಯಾವುದೇ ಸೇಲ್ಸ್ ಮ್ಯಾನೇಜರ್ ಆಗಿರಲಿಲ್ಲ. ಅವನು ಫೌಂಡೇಶನ್ನ ಕೋಆರ್ಡಿನೇಟರ್ ಆಗಿದ್ದನು. ರಾಜೇಶ್ ಶರ್ಮಾ ಅವನನ್ನು ಆಫೀಸ್ನಿಂದ ಸರಿಸಿದ್ದರು. ಮೊದಲು ಮನುಷ್ಯನಾಗು, ಆಮೇಲೆ ಬಿಸ್ನೆಸ್ ಮ್ಯಾನ್ ಎಂದು ಅವರು ಹೇಳಿದರು. ಒಂದು ಬೆಳಿಗ್ಗೆ ಪ್ರಿಯಾ ಕೆಫೆಯಲ್ಲಿ ತನ್ನ ಹೊಸ ಕಥೆಯನ್ನು ಬರೆಯುತ್ತಿದ್ದಳು. ಅದರಲ್ಲಿ ಒಬ್ಬ ಮುದಿ ಭಿಕ್ಷುಕನಿದ್ದನು. ಅವನ ಹೆಗಲ ಮೇಲೆ ಹರಿದ ಶಾಲಿತ್ತು ಮತ್ತು ಎದುರಿಗೆ ಒಬ್ಬಳು ಹುಡುಗಿ ನಿಂತಿದ್ದಳು. ಅವಳ ಕೈಯಲ್ಲಿ ನೀರಿನ ಬಾಟಲ್ ಇತ್ತು. ಬ್ಯಾಕ್ಗ್ರೌಂಡ್ನಲ್ಲಿ ದೇವಸ್ಥಾನದ ಮೆಟ್ಟಿಲುಗಳಿದ್ದವು. ಕಥೆಯ ಹೆಸರು ಪರೀಕ್ಷೆ. ಅಷ್ಟರಲ್ಲೇ ಬಾಗಿಲು ತೆರೆಯಿತು. ರಾಜೇಶ್ ಶರ್ಮಾ ಒಳಗಡೆ ಬಂದರು. ಅವರ ಕೈಯಲ್ಲಿ ಒಂದು ಫೈಲ್ ಇತ್ತು. ಮಗಳೇ, ಅವರು ಹೇಳಿದರು, ಇದೋ ತೆಗೆದುಕೋ, ನಿನ್ನ ಅಮ್ಮನ ಪೂರ್ತಿ ಮೆಡಿಕಲ್ ರೆಕಾರ್ಡ್. ಈಗ ಅವರು ಯಾವುದೇ ಔಷಧಿ ತಿನ್ನುವ ಅಗತ್ಯವಿಲ್ಲ. ಅವರು ಪೂರ್ತಿಯಾಗಿ ಗುಣವಾಗಿದ್ದಾರೆ. ಪ್ರಿಯಾ ಫೈಲ್ ತೆಗೆದುಕೊಂಡಳು. ಅವಳ ಕಣ್ಣುಗಳು ಒದ್ದೆಯಾದವು. ಬಾಬಾ, ನೀವು ಈಗಾಗಲೇ ತುಂಬ ಸಹಾಯ ಮಾಡಿದ್ದೀರಿ. ಇಲ್ಲ, ರಾಜೇಶ್ ತಲೆ ಬಗ್ಗಿಸಿದರು. ನಾನು ಬರೀ ಸಾಲ ತೀರಿಸಿದ್ದೇನೆ. ಆ ಶಾಲು ಇಂದಿಗೂ ನನ್ನ ತಿಜೋರಿಯಲ್ಲಿದೆ. ನಾನು ಅದನ್ನು ಫ್ರೇಮ್ ಮಾಡಿಸಿದ್ದೇನೆ. ಪ್ರತಿ ಬೆಳಿಗ್ಗೆ ಅದನ್ನು ನೋಡುತ್ತೇನೆ. ಅದು ನನ್ನ ಅತಿ ಬೆಲೆ ಬಾಳುವ ಸಂಪತ್ತಾಗಿದೆ. ವಿಕ್ರಮ್ ಹೊರಗೆ ನಿಂತಿದ್ದನು. ಅವನ ಕೈಯಲ್ಲಿ ಒಂದು ರಿಂಗ್ ಬಾಕ್ಸ್ ಇತ್ತು. ಅವನು ಒಳಗಡೆ ಬಂದನು. ಪ್ರಿಯಾ ಎಂದು ಅವನು ಮೊಣಕಾಲೂರಿ ಕುಳಿತು ಹೇಳಿದನು, ನಾನು ನಿನ್ನ ಹತ್ತಿರ ಸುಳ್ಳು ಹೇಳಿದ್ದೆ. ನಾನು ನನ್ನ ಗುರುತನ್ನ ಅಡಗಿಸಿದ್ದೆ. ಆದರೆ ಇಂದು ನಾನು ನಿನ್ನ ಹತ್ತಿರ ಏನನ್ನೂ ಅಡಗಿಸುವುದಿಲ್ಲ. ಅವನು ಬಾಕ್ಸ್ ತೆರೆದನು. ಒಳಗಡೆ ಒಂದು ಸಾಧಾರಣ ಬೆಳ್ಳಿಯ ಉಂಗುರವಿತ್ತು, ವಜ್ರದಲ್ಲ. ಇದು ನನ್ನ ಅಮ್ಮನದ್ದು. ಅವನು ಹೇಳಿದನು, ಅವರು ನನಗೆ ನೀಡಿದ್ದರು ಮತ್ತು ಇದನ್ನು ಯಾವ ಹುಡುಗಿಗೆ ನೀಡುತ್ತೀಯೋ ಅವಳು ಹೃದಯದಿಂದ ಶ್ರೀಮಂತಳಾಗಿರಲಿ ಎಂದಿದ್ದರು. ನಾನು ನಿನ್ನನ್ನು ಆರಿಸಿಕೊಂಡಿದ್ದೆ. ಪ್ರಿಯಾ ನಗುತ್ತಾ ಉಂಗುರ ತೆಗೆದುಕೊಂಡಳು. ಹೌದಾ, ಆದರೆ ಒಂದು ಷರತ್ತಿನ ಮೇಲೆ. ಮದುವೆಯಲ್ಲಿ ಯಾವುದೇ ಆಡಂಬರವಿರಬಾರದು. ಬರೀ ಗಲ್ಲಿಯ ಮಕ್ಕಳು, ಅಮ್ಮ ಮತ್ತು ನೀವು. ರಾಜೇಶ್ ಶರ್ಮಾ ಮೊದಲ ಬಾರಿಗೆ ನಕ್ಕರು. ಮದುವೆ ದಿನ ಬಂದಿತು. ಯಾವುದೇ ಪಂಚತಾರ ಹೋಟೆಲ್ ಇರಲಿಲ್ಲ. ಗಲ್ಲಿಯ ಮೈದಾನದಲ್ಲಿ ಒಂದು ಸಾಧಾರಣ ಮಂಟಪವಿತ್ತು. ಹೂಗಳನ್ನು ಪ್ರಿಯಾಳೆ ಸ್ವತಃ ಅಲಂಕರಿಸಿದ್ದಳು. ಅಮ್ಮ ವೀಲ್ಚೇರ್ನ ಬದಲಾಗಿ ತಮ್ಮ ಕಾಲ ಮೇಲೆ ನಿಂತಿದ್ದರು. ರಾಜೇಶ್ ಶರ್ಮಾ ಅವರೇ ಖುದ್ದಾಗಿ ಪ್ರಿಯಾಳ ಕನ್ಯಾದಾನ ಮಾಡಿದರು. ಅವರ ಕೈಗಳು ನಡುಗುತ್ತಿದ್ದವು. ವಿಕ್ರಮ್ ಮಂತ್ರಗಳನ್ನು ಓದಿದನು. ಪ್ರಿಯಾ ಸಿಂಧೂರ ಹಚ್ಚಿಕೊಂಡಳು ಮತ್ತು ಸಪ್ತಪದಿ ತುಳಿಯುವಾಗ ಮಕ್ಕಳು ಚಪ್ಪಾಳೆ ತಟ್ಟುತ್ತಿದ್ದರು. ಯಾವುದೇ ಬ್ಯಾಂಡ್ ಇರಲಿಲ್ಲ, ಬರೀ ಒಂದು ಡೋಲಕ ಮತ್ತು ಮಕ್ಕಳ ನಗು. ಮದುವೆಯ ನಂತರ ರಾಜೇಶ್ ಶರ್ಮಾ ಒಂದು ಘೋಷಣೆ ಮಾಡಿದರು. ಶರ್ಮಾ ಎಂಟರ್ಪ್ರೈಸಸ್ ಇನ್ನು ಮುಂದೆ ಬರೀ ಬಿಸ್ನೆಸ್ ಮಾಡುವುದಿಲ್ಲ. ನಾವು ಪ್ರತಿ ವರ್ಷ 100 ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತೇವೆ ಮತ್ತು ಇದರ ಹೆಸರು ಹೋಮ್ ಮೆಮೋರಿಯಲ್ ಸ್ಕಾಲರ್ಶಿಪ್ ಎಂದಾಗಿರುತ್ತದೆ. ಎಲ್ಲರೂ ಮೌನವಾದರು. ಪ್ರಿಯಾಳ ಕಣ್ಣಿನಲ್ಲಿ ನೀರಿತ್ತು. ರಾತ್ರಿ ಎಲ್ಲರೂ ಮಲಗಿದ್ದಾಗ ಪ್ರಿಯಾ ಮತ್ತು ವಿಕ್ರಮ್ ಚಾವಣಿಯ ಮೇಲೆ ಕುಳಿತಿದ್ದರು. ವಿಕ್ರಮ್ ಹೇಳಿದನು, ಒಬ್ಬ ಭಿಕ್ಷುಕನಾಗಿ ಬಂದ ಮನುಷ್ಯನನ್ನು ನೀನು ಬಾಬಾ ಎಂದು ಕರೆಯುವೆ ಎಂದು ಯೋಚಿಸಿಯೇ ಇರಲಿಲ್ಲ ಅಲ್ವಾ? ಪ್ರಿಯಾ ನಕ್ಕಳು. ಮತ್ತು ನೀನು ಎಂದು ಯೋಚಿಸಿರಲೇ ಇಲ್ಲ. ಅಂದರೆ ಒಬ್ಬ ಪುಸ್ತಕ ಮಾರುವ ಹುಡುಗಿ ನಿನ್ನ ಜೀವನವನ್ನೇ ಬದಲಿಸುವಳೆಂದು. ರಾಜೇಶ್ ಶರ್ಮಾ ತಮ್ಮ ಕಾರಿನಲ್ಲಿ ಕುಳಿತಿದ್ದರು. ಡ್ರೈವರ್ ಕೇಳಿದನು, ಸರ್, ಮನೆಗೆ ನಡೆಯಲೇ? ಇಲ್ಲ, ದೇವಸ್ಥಾನಕ್ಕೆ ನಡಿ ಎಂದರು. ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಹೋದರು. ಅವರು ಜೇಬಿನಿಂದ ಆ ಹರಿದ ಶಾಲನ್ನು ಹೊರತೆಗೆದರು. ಅದನ್ನು ಮೆಟ್ಟಿಲ ಮೇಲೆ ಇರಿಸಿದರು ಮತ್ತು ಸದ್ದಿಲ್ಲದೆ ಪ್ರಾರ್ಥಿಸಿದರು, ಭಗವಂತ, ನಾನು ಜೀವನ ಪೂರ್ತಿ ಹಣ ಸಂಪಾದಿಸಿದೆ. ಆದರೆ ಇಂದು ಮೊದಲ ಬಾರಿಗೆ ನನಗೆ ಅನ್ನಿಸಿತು ನಾನು ಏನನ್ನೋ ನೀಡಿದ್ದೇನೆ ಕೂಡ ಎಂದು. ಮರುದಿನ ಬೆಳಿಗ್ಗೆ ಪತ್ರಿಕೆ ಹೆಡ್ಲೈನ್ ಇತ್ತು, ಕೋಟ್ಯಾಧಿಪತಿ ರಾಜೇಶ್ ಶರ್ಮಾ ಸಿಇಒ ಪದವಿ ತ್ಯಜಿಸಿದ್ದರು. ಸಾಮ್ರಾಜ್ಯವನ್ನ ಮಗ ವಿಕ್ರಮ್ಗೆ ಒಪ್ಪಿಸಿದರು. ಅವರು ಇನ್ನು ಮುಂದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಲಿದ್ದಾರೆ. ಆದರೆ ಅಸಲಿ ಸುದ್ದಿ ಪತ್ರಿಕೆಯಲ್ಲಿ ಇರಲಿಲ್ಲ, ಅದು ಗಲ್ಲಿಗಳಲ್ಲಿತ್ತು. ಮತ್ತು ಆ ಬ್ಲ್ಯಾಕ್ ಮೇಲರ್ ಪ್ರಿಯಾಳ ರಹಸ್ಯದಿಂದಲೇ ಸಿಕ್ಕಿ ಹಾಕಿಕೊಂಡನು, ಏಕೆಂದರೆ ಆ ನೋಟ್ನಲ್ಲಿ ಸಾಕ್ಷ್ಯವಿತ್ತು. ಮನುಷ್ಯನ ಪರೀಕ್ಷೆ 2 ಸಂದರ್ಭಗಳಲ್ಲೇ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಕೆಲವೊಮ್ಮೆ ಒಂದು ಸತ್ಯವಾದ ಮಾನವೀಯತೆಯು ಇಡೀ ಜಗತ್ತಿನ ಪರೀಕ್ಷೆಯನ್ನು ಬದಲಿಸಿಬಿಡುತ್ತದೆ. ಪ್ರಿಯಾಳ ಕತೆ ಮುಗಿಯಲಿಲ್ಲ, ಈಗ ಆರಂಭವಾಗಿದೆ. ವೀಕ್ಷಕರೇ, ಒಂದು ವೇಳೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಎಂದಿಗೂ ಖುಷಿಯಾಗಿರಿ. ಧನ್ಯವಾದಗಳು.